ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಕೃಪೆ, ಯೇಸು ಕ್ರಿಸ್ತನ ಬಲ, ಪವಿತ್ರ ಆತ್ಮನ ಸಹಾಯ ಯಾವತ್ತೂ ನಿಮ್ಮ ಜೊತೆಲಿ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೇನೆ ಪ್ರಿಯರೇ, ನಿನ್ನೆ ರಾತ್ರಿ ನೈಟ್ ಪ್ರಾರ್ಥನೆ ಮುಗಿಸಿ ಇವತ್ತು ಬೆಳಗಿನ ಪ್ರಾರ್ಥನೆಗೆ ನಾವು ಬಂದಿದ್ದೀವಿ. ಬೆಳಗಿನ ಪ್ರಾರ್ಥನೆಯಲ್ಲಿ ನಡೆದಂಥ ಆರಾಧನೆ, ಸ್ತುತಿ, ಸ್ತೋತ್ರ ಎಲ್ಲದಲ್ಲೂ ಕೂಡ ದೇವರು ತನ್ನ ನಾಮನ ಮಹಿಮೆಪಡಿಸಲಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನೆ ನೈಟು ಕೂಡ ದೇವರು ಸೂಪರಾಗಿ ನಡೆಸಿಕೊಳ್ಳಿ ಕೃಪೆಯನ್ನು ಕೊಟ್ಟರು. ವಯಸ್ಸಾದಂಥವರು ಕೂಡ ನಿದ್ರೆ ಮಾಡಿದ್ರೆ ನಿನ್ನೆ ಭಾಳ ಚೆನ್ನಾಗಿ ನಡೆಸಿದ್ರು. ಅದಕ್ಕೂ ಕೂಡ ದೇವರ ಕೃಪೆ ಇಳಿದು ಬರಲಿ. ಹಾಗೆಯೇ ಈಗ ನಾವು ವಚನದ ಭಾಗಕ್ಕೆ ಬಂದಿದ್ದೀವಿ. ವಚನದ ಭಾಗ ಯಾವುದಿದ್ದಾರೆ? ಕಳೆದ ವಾರ ನಾನು ನಿಮಗೆ ಪಾಪದ ಬಗ್ಗೆ ಕೊಟ್ಟಿದ್ದೆ. ಯಾವುದ್ರ ಬಗ್ಗೆ? ಪಾಪದ ಬಗ್ಗೆ ಕೊಟ್ಟಿದ್ದೆ. ಮಾತಾಡಬೇಕು. ಹಲ್ಲೆಲೂಯಾ. ಒಂದನೇದಾಗಿ ಪಾಪ 3 ರೀತಿಯಲ್ಲಿ ಬರ್ತದೆ ಹೇಳೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಒಂದನೇದಾಗಿ ಬೇಗ ಹೇಳ್ತೀನಿ, ಕಳೆದ ವಾರದ ಇದು. ಸುಮಾರು ಜನ ಪಾಪ ಮಾಡಿ ನಾನೇನು ಪಾಪ ಮಾಡಿದೆ, ನಾನು ಪಾಪನೇ ಮಾಡಿಲ್ಲ ಅಂತ ವಾದ ಮಾಡಿ ನರಕಕ್ಕೆ ಹೋಗ್ತಾ ಇದ್ದಾರೆ. ಕೆಲವು ಜನ ಗೊತ್ತಿದ್ದು ಪಾಪ ಮಾಡ್ತಾರೆ. ಇದು ಪಾಪ ಅಂತ ಗೊತ್ತಿದ್ರು ಪಾಪ ಮಾಡಿ ನರಕಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಕೆಲವು ಜನ ಪರಿಸ್ಥಿತಿ ಮತ್ತು ಒತ್ತಡಗಳಿಗೆ ಸಿಕ್ಕಾಕೊಂಡು ಪಾಪ ಮಾಡ್ತಿದ್ದಾರೆ. ಕೆಲವು ಜನ ಏನು ಮಾಡ್ತಾರೆ? ಪರಿಸ್ಥಿತಿ ಒತ್ತಡಗಳಿಗೆ ಸಿಕ್ಕಾಕೊಂಡು. ಈಗ ನಿಮ್ಮ ಆಫೀಸರ್ ಒಬ್ಬ ಇರ್ತಾನೆ, ಅವ್ನು ಹೇಳ್ತಾನೆ ನೀನು ಇಂಥದನ್ನೇ ಕೆಲಸ ಮಾಡಲೇಬೇಕು, ಹಿಂಗೆ ಹೇಳಲೇಬೇಕು ಅಂತೇಳಿ. ಹೇಳದೇ ಇದ್ದರೆ ಕೆಲಸದ ಕಿತ್ತಾಕ್ತಾರೆ, ಹೇಳಿದ್ರೆ ಪಾಪ. ಈ ಥರ ಒತ್ತಡಕ್ಕೆ ಸಿಕ್ಕಿ ಪಾಪ ಮಾಡ್ತಾರೆ. ಕೆಲವು ಜನ ಹೇಳ್ತಾರೆ ನಿಮ್ಮ ಯಜಮಾನರು ಇದ್ದಾರೆ ನಮ್ಮ ಅಂತ ಕೇಳಿದಾಗ ನಾವು ಹೇಳ್ತೀವಿ ಇಲ್ಲ ಅಂತೇಳಿ. ಯಾಕೆ ಹೇಳ್ತೀವಿ ಗೊತ್ತಾ? ಇದ್ದಾರೆ ಅಂತ ಬಿಟ್ರೆ ಎದುರುಗಡೆ ಸಾಲಗಾರ ಮುಂದೆ ಜಗಳ ಆಡ್ತಾನೆ, ಇಲ್ಲ ಅಂತ ಬಿಟ್ರೆ ಒಂದು 2 ಮಾತಾಡ್ಬಿಟ್ಟು ಹೋಗ್ತಾನೆ ಅಂತೇಳಿ ಸುಳ್ಳು ಹೇಳ್ತೀವಿ. ಈ ಥರ ಒತ್ತಡದಿಂದ ಸಿಲುಕಿನೂ ಕೂಡ ನಾವು ಏನು ಮಾಡ್ತಾ ಇದ್ವಿ? ಪಾಪ ಮಾಡ್ತಾ ಇದ್ದೀವಿ. ಆದರೆ ಸ್ವಾಮಿ ಹೇಳ್ತಾರೆ ಒತ್ತಡಕ್ಕಾದರೂ ಸಿಲುಕು, ನೀನಾಗಿ ನೀನು ಏನಾದರೂ ಮಾಡು, ಪಾಪ ಮಾಡಿದ್ರೆ ನಿನಗೆ ಪಾಪದ ಸಂಬಳ ಮರಣ, ನರಕ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪದ ಸಂಬಳ ಮರಣ, ಮರಣ ಅಂತಂದರೆ ನರಕ. ಹಾಗಾದರೆ ನಾವು ಅದ್ರ ಬಗ್ಗೆ ಕಳೆದ ವಾರದಲ್ಲಿ ತಿಳ್ಕೊಂಡು ಈ ವಾರ ಪಾಪ ಯಾವ ರೀತಿಯ ಬರ್ತದೆ, ಇದು ಸ್ಪೆಷಲಾಗಿ ಹಣದ ಮೂಲಕ ಯಾವ ರೀತಿ ಪಾಪ ಬರ್ತದೆ, ಈ ಪಾಪ ಬಂದರೆ ನಮ್ಮನ್ನು ಏನು ಮಾಡ್ತದೆ, ಈ ಪಾಪದಿಂದ ಎಷ್ಟು ಜನ ನರಕಕ್ಕೆ ಹೋಗ್ತಾರೆ ಅಂತ ಹೇಳೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ಇವತ್ತು 1 ತಿಮೋಥಿ 6ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ನೋಡೋಣ. ಇದರಲ್ಲಿ 1 ನಿಮಿಷ. 1 ತಿಮೋಥಿ 6:10 ಓದಿ. ಒಂದು ನಿಮಿಷ. ತೆಗಿರಿ. ಟಿವಿಲಿ ಓದಿದ್ರೆ ಟಿವಿಲಿ ಓದಿ, ಬುಕ್ಕಲ್ಲಿ ಓದಿದ್ರೆ ಬುಕ್ಕಲ್ಲಿ ಓದಿ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿರಿಸಿಕೊಳ್ಳುತ್ತಾರೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಹೆಂಗಾದ್ರೂ ಮಾಡಿ ದುಡ್ಡು ಮಾಡಬೇಕು, ದುಡ್ಡು ಮಾಡಕ್ಕೆ ಹೋಗ್ಬಿಟ್ಟು ಪಾಪಕ್ಕೆ ಸಿಕ್ಕಾಕೊಳ್ತಾರೆ. ದುಡ್ಡು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಯಾವಾಗ ಕ್ರಿಸ್ತನ ನಂಬಿಕೆಯನ್ನು ಬಿಡ್ತಿರೋ ಅಲ್ಲೆಲ್ಲ ಪಾಪನೇ ಆಗೋದು. ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದವರಿಗೆ ಪಾಪ ಆಗೋದಿಲ್ಲ, ಯಾಕಂತ ಬೋಧನೆಗಳು ಸಿಗ್ತಾ ಇರ್ತದೆ. ಇವತ್ತು ಏನಾಗ್ತಾ ಇದೆ, ಇವತ್ತು ಏನಾಗ್ತಿದೆ, ಅವರಿಗೆ ಬೋಧನೆ ಬೇಕಾಗಿಲ್ಲ, ಚರ್ಚ್ ಬೇಕಾಗಿಲ್ಲ, ಸಂಪಾದನೆ ಸಂಪಾದನೆ ಸಂಪಾದನೆ. ನೀವು ಸಂಪಾದನೆ ಮಾಡೋದು ಓವರಾಗಿ ಮಾಡಿದ್ರು ಕೂಡ ಅದು ಪಾಪನೇ. ಅರ್ಥ ಆಗ್ತಿದ್ಯಾ? ಓವರಾಗಿ ಸಂಪಾದನೆ ಮಾಡೋಕೆ ನಿಂತ್ಕೊಂಡ್ರು ಪಾಪನೇ. ಹಂಗೇಳ್ಕೊಂಡು ಮನೇಲಿ ಮಲ್ಕೊಂಡು ಸೋಮವಾರ ತನದಲ್ಲಿ ಸಂಪಾದನೆ ಮಾಡಿದ್ರು ಅದು ಪಾಪನೇ. ಮನೆಗೆ ಮಾಡೋಷ್ಟು ಮಾಡಲೇಬೇಕು. ಎಲ್ಲದಕ್ಕೂ ಒಂದು ಮಿತ ಇದೆ, ಎಲ್ಲದಕ್ಕೂ ಒಂದು ಏನಿದೆ? ಮಿತ ಇದೆ. ಈ ಮಿತವಾಗಿ ನಾವು ಮಾಡಿದಾಗ ದೇವರ ಆಶೀರ್ವಾದವನ್ನು ಪಡಿಬೋದು. ಇಲ್ಲಿ ಬಂದಿದೆ ಕೆಲವರು ಅದಕ್ಕಾಗಿ ಆತುರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲ್ದಾಡ್ತಾರೆ. ಹೆಂಗೆ ದುಡ್ಡು ಮಾಡಬೇಕು, ಯಾವ ಥರ ಮೋಸ ಮಾಡಿದ್ರೆ ದುಡ್ಡಾಗ್ತದೆ, ಯಾವ ಥರ ಅನ್ಯಾಯ ಮಾಡಿದ್ರೆ ದುಡ್ಡಾಗ್ತದೆ. ಕೆಲವೊಂದು ಜನ ಮೈನ ಮಾರ್ಕೊಂಡು ಇವತ್ತು ಸಂಪಾದನೆ ಮಾಡ್ತಾ ಇದ್ದಾರೆ. ಒಂದು ಸಲಕ್ಕೆ 1000 ರೂಪಾಯಿ ಕೊಡು, 2000 ರೂಪಾಯಿ ಕೊಡು, 5000 ರೂಪಾಯಿ ಕೊಡು ಅಂತೇಳಿ ಕೊನೆಗೆ ಬಹಳ ದೊಡ್ಡ ಮನೆ ಕಟ್ತಾರೆ, ಜಾಗ ತೆಗಿತಾರೆ, ಆಸ್ತಿ ತೆಗಿತಾರೆ. ನಮ್ಮ ಕೊಡಗಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಎಲ್ಲವನ್ನ ಕಳ್ಕೊಂಡು ಬೆರಿ ಬೆತ್ತಲಾದ್ಮೇಲೆ ಅದೇ ವ್ಯಕ್ತಿ ಅವಳನ್ನ ಓಡಿಸ್ಬಿಟ್ಲು. ಆದರೆ ಈ ಲೋಕದಲ್ಲಿ ನೀನು ಮಜವಾಗಿರ್ಬೋದು ಹಣದಿಂದ, ಆದರೆ ಪರಲೋಕದಲ್ಲಿ ನಿನಗೆ ಸಿಗುವಂತಹ ಪಾಲು ಬೆಂಕಿ ಮತ್ತು ಗಂಧಕಗಳು ಉರಿಯುವಂತಹ ಕೆರೆ. ಎಚ್ಚರ.
ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದಲ್ಲಿ ಹಣದಿಂದ ಸುಖ ಪಡಿತೀರಿ ಅಂತ ತಿಳ್ಕೊಳ್ತೀರಾ, ಅದು ನಿಮ್ಮ ಭ್ರಮೆ. ಹಣದಿಂದ ಸುಖ ಪಡಿತೀರಲ್ಲ, ಹಣದಿಂದ ಕಾಯಿಲೆ ಬರ್ಸ್ಕೊಳ್ತಿದ್ದೀರಾ, BP ಶುಗರ್ ಬರ್ಸ್ಕೊಳ್ತಿದ್ದೀರಾ, ಬೇಡದ್ರ ಕಾಯಿಲೆಗಳ ಬರ್ಸ್ಕೊಳ್ತಿದ್ದೀರಾ. ಇವತ್ತು ಹಣದಿಂದ ಸುಖವಾಗಿದ್ದೀನಿ ಅಂತ ಹೇಳೋ ಸುಳ್ಳು. ಹಲ್ಲೆಲೂಯಾ. ಹಣದಿಂದ ಸುಖವಾಗಿದೆ ಅಂತ ಹೇಳೋ ಸುಳ್ಳು ಪ್ರಿಯರೇ. ಹಲ್ಲೆಲೂಯಾ. ಹಾಗಾದ್ರೆ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅನೇಕ ವೇದನೆಗಳನ್ನು ತಿಳಿಸ್ಕೊಳ್ತಾರೆ. ಇವತ್ತು ಹಣಗಾರರು ಅಂತ ಹೇಳತಕ್ಕಂಥ ವ್ಯಕ್ತಿಗಳು, ಶ್ರೀಮಂತರು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ಯಾರಿಗೂ ಕೂಡ ನೆಮ್ಮದಿ ಇಲ್ಲ. ದುಡಿದು ಬದುಕುವಂತ ನಮಗೆ ನೆಮ್ಮದಿ. ಹಲ್ಲೆಲೂಯಾ. ದುಡಿದು ಬದುಕುವಂತ ಯಾರಿಗೆ ನೆಮ್ಮದಿ? ನಮಗೆ ನೆಮ್ಮದಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ಹೇಳಿದ್ರೆ ದೇವರು ಬೇಕು, ದುಡ್ಡು ಬೇಕು ಅಂತ ಒದ್ದಾಡೋರು ತುಂಬಾ ಜನ ಇದ್ದಾರೆ. ಆ ಕಡೆ ದೇವರು ಬೇಕು, ಈ ಕಡೆ ದುಡ್ಡು ಬೇಕು. ಭಾನುವಾರ ದಿವಸ ಓಟಿ ಕೊಟ್ಬಿಡ್ತೀನಿ ಅಂತಂದ್ರೆ ಫ್ಯಾಕ್ಟ್ರಿಗೆ ರಜಾ, ಚರ್ಚಿಗೆ ರಜಾ ಹಾಕ್ತಾರೆ, ಫ್ಯಾಕ್ಟ್ರಿ ಡ್ಯೂಟಿಗೆ ಹೋಗ್ತಾರೆ. ನೀವು ಹೇಳಬೇಕು, ಭಾನುವಾರ ಕತ್ತು ಕುಯ್ದ್ರು ನಾನು ಬರೋದಿಲ್ಲ, ನಾನು ಚರ್ಚಿಗೆ ಹೋಗಲೇಬೇಕು. ಭಾನುವಾರ ದಿವಸ ಏನಾದರೂ ಸಂಪಾದನೆ ಎಕ್ಸ್ಟ್ರಾ ಬಂದರೂ ಕೂಡ ಅದನ್ನು ಕಾಲು ಕಸ ಅಂತ ತಿಳ್ಕೊಂಡು ಆಲಯಕ್ಕೆ ಬನ್ನಿ, ನಿಮ್ಮ ಮನೆಯಲ್ಲಿ ನಡೆಯೋದು ಆಶೀರ್ವಾದಗಳನ್ನ ನೋಡಿ. ಇವತ್ತು ಏನಾಗ್ತದೆ ಗೊತ್ತಾ, ದೇವ್ರನ್ನ ಪರೀಕ್ಷೆ ಮಾಡಿ ನೋಡಿ. ನೀವು ಬೇಕಿದ್ರೆ ಭಾನುವಾರ ದಿವಸ ಆಲಯಕ್ಕೆ ಬರಲೇಬೇಕು. ನಾನು ನಮ್ಮ ಫ್ಯಾಕ್ಟ್ರಿಲಿ ಕೂಡ ಏನಾದ್ರು ಮಾತೇನು ಗೊತ್ತಾ, ಅವ್ರು ನಾಳೆ ಇದನ್ನು ಈ ವಾಕ್ಯನ ಕೇಳಿಸ್ಕೊಂಡು ನನಗೆ ಕಂಡೀಷನ್ ಮಾಡಿದ್ರು ಪರವಾಗಿಲ್ಲ, ನಾನು ನಮ್ಮ ಫ್ಯಾಕ್ಟ್ರಿಲಿ ಕೂಡ ಹೇಳಿದ್ದು ಭಾನುವಾರ ರಜೆ ಕೊಡೋದಿಲ್ಲ ಅಂದರೆ ನಾನು ಗ್ಯಾರಂಟಿ ಬರೋದಿಲ್ಲ. ಯಾಕೆಂದರೆ ಭಾನುವಾರ ನನ್ನ ದೇವರ ಆರಾಧನೆಯ ದಿನ, ನನ್ನ ದೇವರನ್ನು ಪ್ರಾರ್ಥಿಸುವ ದಿನ, ನನ್ನ ದೇವರನ್ನ ಸ್ತೋತ್ರ ಮಾಡೋ ದಿನ. ಇವತ್ತು ದುಡ್ಡು ಬೇಕು, ದೇವರು ಬೇಕು, ದುಡ್ಡು ಬೇಕು, ದೇವರು ಬೇಕು. ಕೆಲವು ಜನ ಕಾಣಿಕೆ ಕೊಟ್ಬಿಟ್ಟು ಹೋಗಕ್ಕೆ ಬರ್ತಾರೆ, ಆಶೀರ್ವಾದ ಇಲ್ಲ. ಅವ್ನು ದುಡ್ಡಿಂದ 10 ಜನ ಊಟ ಮಾಡ್ತಾರೆ ಅಷ್ಟೇ. ಕಾಣಿಕೆ ಕೊಡೋಕ್ಕೋಸ್ಕರ ಕೊನೆಗೆ ಬಂದ್ಬಿಟ್ಟು ಕಾಣಿಕೆ ಹಾಕ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲ ಪ್ರಿಯರೇ, ನಿಮ್ಮ ಕಾಣಿಕೆ, ನಿಮ್ಮ ದಾನ ಧರ್ಮಕ್ಕಿಂತಲೂ ದೇವರಿಗೆ ಬೇಕಾಗಿರೋದು ನೀವು. ಯಾರು? ನೀವು. ಒಬ್ರಿಗೊಬ್ರು ಕೈ ಕೊಟ್ಕೊಂಡು ಹೇಳಿ, ದೇವರಿಗೆ ಬೇಕಾಗಿರೋದು ನೀನು. ಹಲ್ಲೆಲೂಯಾ. ದೇವರಿಗೆ ಬೇಕಾಗಿರೋದು ಯಾರು? ನೀವು ಮಾತ್ರ. ನಿಮ್ಮ ಕೈಲಿ ಕಾಣಿಕೆ ಇದ್ದರೆ ಹಾಕಿ, ಇಲ್ಲದಿದ್ದರೂ ಪರವಾಗಿಲ್ಲ, ನಾನು ಈ ಚರ್ಚಲ್ಲಿ ಬಲವಂತ ಮಾಡೋಕ್ಕೆ ಹೋಗೋದಿಲ್ಲ. ಹಂಗೆ ಹೇಳ್ಕೊಂಡು ನಾನು ಶ್ರೀಮಂತನೂ ಅಲ್ಲ, ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಜೀವಮಾನ ಮಾಡ್ತಾಯಿದ್ದೀನಿ, ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ಮಾಡ್ತೀನಿ. ನಿನ್ನೆ ನೈಟ್ ಪ್ರೇಯರ್ನಲ್ಲಿ ಊಟ ಒಂದೇ ಸಾಕು, ಬಾಕಿ ಎಲ್ಲ ಯಾಕೆ ಮಾಡಿಸ್ತೀರಾ, ಬೋಂಡ ಬಜ್ಜಿ 2 ಸಲ ಕಾಫಿ, ಬಂದ ತಕ್ಷಣವೇ ಉಪ್ಪಿಟ್ಟಿನ ವ್ಯವಸ್ಥೆ ಮಾಡಿದೆ ನಾನು. ಯಾಕೆಂದರೆ 10 ಗಂಟೆ ಆಗ್ಬಿಡ್ತೇನೆ ನಾಷ್ಟಕ್ಕೆ ಅಂತೇಳಿ ಬಂದ ತಕ್ಷಣ ಉಪ್ಪಿಟ್ಟಿನ ವ್ಯವಸ್ಥೆ ಮಾಡಿದೆ. ಉಪ್ಪಿಟ್ಟು ಮಾಡಿ ಆದಮೇಲೆ 8:30 ಗಂಟೆಗೆ ಉಪ್ಪಿಟ್ಟು, 10:30 ಗಂಟೆಗೆ ಪುನಃ ಊಟ. ಯಾಕೆ ಮಾಡಿದೆ ಗೊತ್ತಾ, ಬಂದವರೆಲ್ಲ ಹೊಟ್ಟೆಷ್ಟು ಬಂದಿರ್ತಾರೆ ಗೊತ್ತು ನನಗೆ, ಕೆಲಸದಿಂದ ಮಾಡಿದಾಗ ಅಂತೇಳಿ. ಅಲ್ಲಿಂದ 10:30 ಗಂಟೆ ಮಾಡಿ ಪುನಃ 12 ಗಂಟೆಗೆ ಬೋಂಡಾ ಬಜ್ಜಿ ವ್ಯವಸ್ಥೆ ಮಾಡೋದು. ಕೇಳಿದ್ರು, ಯಾಕೆ ನೀವು ಮಾಡ್ತೀರಾ ಅಂತ ಹೇಳಿದಾಗ ನಾನು ಒಂದೇ ಒಂದು ಮಾತು ಹೇಳಿದೆ, ದೇವರು ನಮಗೆ ಒದಗಿಸ್ತಾ ಇದ್ದಾರೆ. ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಶಕ್ತಿ ಬಲ ಕೊಡ್ತಾರೆ, ಇದು ನನ್ನ ಸಂಬಳದಿಂದನೇ ನಾನು ಮಾಡ್ತಾ ಇರೋದು. ಆದರೆ ಒಂದೇ ತಿಳ್ಕೊಳ್ಳಿ ಪ್ರಿಯರೇ, ನಮ್ಮ ಸಂಬಳದಿಂದ ನಮ್ಮ ಕೈಲಿ ಆಗುವಂಥದ್ದನ್ನು ನಾವು ಬೇರೆ ಬಾರ್ಗಳಿಗೆ ಖರ್ಚು ಮಾಡ್ತೀವಿ, ಕ್ಲಬ್ಗೆ ಖರ್ಚು ಮಾಡ್ತೀವಿ, ಸೀರೆಗೆ ಖರ್ಚು ಮಾಡ್ತೀವಿ, ನೆಂಟು ಬಂದಾಗ ಅವರಿಗೆ ಕೋಳಿ ಅದು ಇದರ ಕಟ್ಟು ಮಾಡಿ ಖರ್ಚು ಮಾಡ್ತೀವಿ. ಕಾಣಿಕೆ ಹಾಕಬೇಕಾದ್ರೆ 1 ರೂಪಾಯಿಗೆ ಜಿಪ್ಪಣತನ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇದು ಕೂಡ ಪಾಪನೇ. ನೀವು ಹಾಕುವಾಗ ದೇವರಿಗೆ ಧಾರಾಳವಾಗಿ ಹಾಕಿ, ಹಾಕದಿದ್ರೂ ಪರವಾಗಿಲ್ಲ, ಸಾಲ ಮಾಡ್ಕೊಂಡು ಹಾಕಬೇಡಿ. ಸೈಲೆಂಟ್ ಆಗೋಯ್ತು ಸಭೆ. ಹಲ್ಲೆಲೂಯಾ. ಸಭೆ ಸೈಲೆಂಟ್ ಆಯ್ತಲ್ಲ. ಆದರೆ ಕಾಣಿಕೆ ಹಾಕುವಾಗ ನಿಮ್ಮ ಕಾಣಿಕೆ ಮುಖ್ಯ ಅಲ್ಲ, ನಿಮ್ಮ ಪ್ರಾರ್ಥನೆ, ನಿಮ್ಮ ಭಕ್ತಿ ಮುಖ್ಯ. ಹಲ್ಲೆಲೂಯಾ. ಇವತ್ತು ಕೆಲವು ಜನ ಹೇಳ್ತಾ ಭಾನುವಾರನೂ ಕೂಡ ಚರ್ಚಿಗೆ ಚಕ್ಕರ್ ಹಾಕೋದ್ರಿದ್ದಾರೆ. ಇವತ್ತು ಬೇರೆ ಕೆಲವೊಂದು ಚರ್ಚ್ಗಳಲ್ಲಿ ಅಟೆಂಡೆನ್ಸ್ ತೆಗಿತಾರೆ ಗೊತ್ತಾ, ಯಾರು ಬಂದಿಲ್ಲ ಅವ್ರನ್ನ ಕೇಳ್ತಾರೆ ಯಾಕೆ ಬಂದಿಲ್ಲ ಅಂತೇಳಿ. ಯಾಕೆಂದರೆ ಸಭಾಪಾಲಕ ಆತ್ಮಗಳ ಲೆಕ್ಕ ಕೊಡಬೇಕು. ಕಷ್ಟನ ಸುಖನ ಬಂದು ನೋಡಿ ಒಂದು 3 ತಿಂಗಳು, ಅಲ್ಲಿಂದ ನಿಮ್ಮ ಮನೇಲಿ ಬದಲಾವಣೆ ಆಗಿದ್ರೆ ಕೇಳಿ, ಬರಬೇಕು ಒಂದು 3-4 ತಿಂಗಳು ಬಂದು ನೋಡಿ, ಅಲ್ಲಿಂದ ನೀವು ನೋಡಿ. ಆದರೆ ಕೆಲವೊಂದು ಜನಕ್ಕೆ ಒತ್ತಡ ಇರ್ತದೆ, ಬಿಡೋದಿಲ್ಲ. ಬಿಡದೇ ಇದ್ದಂಥವ್ರಿಗೆ ದೇವರ ಆಶೀರ್ವಾದ ಇದೆ. ಮನೆಯಲ್ಲಿ ಎಲ್ಲರೂ ಬಿಟ್ಟು ಕಳಿಸಿಕೊಟ್ರು ಕೂಡ ಬರಲಿಲ್ಲ ಅಂತಂದರೆ ಅದು ಪಾಪ. ಹಲ್ಲೆಲೂಯಾ. ಮತ್ತಾಯ 6:24 ಓದಿ. ಮತ್ತಾಯ 6:24 ಓದಿಯಪ್ಪ, ಟಿವಿಲೇ ಓದಿ. ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ
ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ದೇವರು ಮತ್ತೆ ಧನ ಅಂತಂದ್ರೆ ಅಂಬಾಲ, ಧನ ಅಂತಂದ್ರೆ ದುಡ್ಡು. ದೇವರು ಮತ್ತೆ ದುಡ್ಡನ್ನು ಎರಡರೂ ನೀವು ಸೇವಿಸ್ಲಿಕ್ಕೆ ಆಗೋದಿಲ್ಲ. ಈ ಕಡೆ ದೇವರು ಬೇಕು, ಈ ಕಡೆ ದುಡ್ಡು ಬೇಕು. ಇವತ್ತು ದುಡ್ಡು ಏನಾಗಿದೆ ಗೊತ್ತಾ, ದೇವರಿಗಿಂತಲೂ ದೊಡ್ಡ ಯಜಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಇಬ್ಬರು ಯಜಮಾನರ ಹತ್ರ ಸೇವೆ ಮಾಡೋಕ್ಕಾಗೋದಿಲ್ಲ ನಿಮಗೆ. ದೇವರು ಯಜಮಾನ ಆಗಿರಲಿ, ಇಲ್ಲ ದುಡ್ಡು ಯಜಮಾನ ಆಗಿರಲಿ. ದುಡ್ಡು ಯಜಮಾನ ಆಗಿದ್ರೆ ನೀನು ಬರಲೇಬೇಡ, ನೀನು ಹಾಗೆ ಹೋಗ್ತಾ ಇರು. ದೇವರು ನಿನಗೆ ಯಜಮಾನ ಅಂತಾದರೆ ನೀನು ಆಲಯಕ್ಕೆ ತಪ್ಪುದನೆ ಬರಲೇಬೇಕು. ಇದು ನನ್ನ ಸ್ವಾಮಿ ಆರ್ಡರು. ನೀವು ದೇವರನ್ನು ಮತ್ತು ಧನವನ್ನು ಸೇವಿಸಲಾರಿರಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರನ್ನು ಮತ್ತು ಧನವನ್ನು ಸೇವಿಸಲಾರ್ರಿ. ಧನ ಅಂದರೆ ಹೋಗ್ಬಿಟ್ಟು ಅಂಬಾ ಬಿರಿಯಾನಿ ಸೇವಿಸ್ತೀನಿ ತಗೊಂಡು ತಿನ್ಬೇಡಿ, ಅದಲ್ಲ. ಅಂಬಾ ಬಿರಿಯಾನಿ ಅಲ್ಲ, ದುಡ್ಡು. ಧನ ಅಂದರೆ ದುಡ್ಡು. ಅಲ್ಲಲ್ವಾ? ದುಡ್ಡು ಮಾಡೋಕ್ಕಾಗುತ್ತೆ. ದುಡ್ಡು ಪ್ರತಿಯೊಬ್ಬ ವ್ಯಕ್ತಿ ಮಾಡಲೇಬೇಕು ಪ್ರಿಯರೇ, ಇಲ್ಲ ಅಂತ ಹೇಳೋದಿಲ್ಲ, ಮಾಡಬೇಕು. ಆದರೆ ವಾರದಲ್ಲಿ 6 ದಿವಸ ನೀನು ದುಡ್ಡು ಮಾಡೋಕ್ಕೋಸ್ಕರ ಇನ್ನು ಬಿಟ್ಟಿದ್ದಾರೆ ದೇವರು. 7ನೇ ದಿವಸ ನೀನು ದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಇಸ್ರಾಯೇಲ್ ಪದ್ಧತಿಯ ಪ್ರಕಾರ ಶನಿವಾರ ಸಾಯಂಕಾಲ 6 ಗಂಟೆಯಿಂದ ಭಾನುವಾರ ಬೆಳಿಗ್ಗೆ ಸಾಯಂಕಾಲ 6 ಗಂಟೆವರೆಗೆ ಯಾವನು ಕೆಲಸ ಮಾಡಬಾರ್ದು. ಅಡುಗೆ ಕೂಡ ಮಾಡಿ ಇಟ್ಟಿರಬೇಕು. ಅಡುಗೆನೂ ಕೂಡ ಮಾಡೋಂಗಿಲ್ಲ ಅಲ್ಲಿ. ಶನಿವಾರ ಸಾಯಂಕಾಲ 6 ಗಂಟೆಯಿಂದ ಭಾನುವಾರ ಸಾಯಂಕಾಲ 6 ಗಂಟೆವರೆಗೆ ಪಕ್ಕದ ಮನೇಲಿ ಹೋಗಿ ಪ್ರಾರ್ಥನೆ, ಅವ್ರ ಮನೇಲಿ ಹೋಗಿ ಪ್ರಾರ್ಥನೆ, ಇವ್ರ ಮನೇಲಿ ಹೋಗಿ ಪ್ರಾರ್ಥನೆ. ಯಾರು ಅಡುಗೆನೂ ಕೂಡ ಮಾಡೋಂಗಿಲ್ಲ. ಅಡುಗೆ ಮಾಡಿ ಇಡಬೇಕು, ಅದನ್ನು ತಿಂದ್ಕೋಬೇಕಷ್ಟೇ. ಹೊರಗಿನ ಕೆಲಸ ಮಾಡೋದೇ ಇಲ್ಲ. ಮನೆ ಕೆಲಸನೂ ಕೂಡ ಮಾಡಬಾರ್ದು. ದೇವರು ವಾಕ್ಯದಲ್ಲಿ ಬರ್ತದೆ. ಇವತ್ತು ಇಲ್ಲಿ ಏನಾಗ್ತಾ ಇದೆ, ಹೊಟ್ಟೆಗೆ ಅನ್ನ ಇಲ್ಲಂದ್ರೂ ಪರವಾಗಿಲ್ಲ, ಗ್ಯಾಸ್ಟಿಗೆ ಬಂದುಬಿಟ್ರು ಪರವಾಗಿಲ್ಲ, 100 ರೂಪಾಯಿ ಸಿಕ್ತಂದ್ರೂ ಕೆಲಸ ಮಾಡೋದಲ್ಲಿ. ಬಂದ ಮೇಲೆ ಏನು ಮಾಡೋದು, ಅದನ್ನು ಆಸ್ಪತ್ರೆ ಸುರಿಯೋದು. ನಿಜನಾ? ಕಾಂಕ್ರೀಟ್ ಹಾಕ್ಬಿಡ್ತಾರೆ, 300 ರೂಪಾಯಿ ಕೊಡ್ತೀನಿ ಅಂತ ಮಾಡಿಬಿಡೋದು. ಅವನಿಗೆ 4 ಗಂಟೆಗೆ ಹೊಟ್ಟೆ ಹಸ್ತಿರ್ತದೆ. ಈ 300 ರೂಪಾಯಿ ಆಸೆಗೆ ಮಾಡೋದು, ಇನ್ನೂ ಹೊಟ್ಟೆ ಹಸ್ಕೊಂಡು ಮಾಡೋದು. ಬಂದ ಇಲ್ಲಿ ಗ್ಯಾಸ್ಟಿಕ್ ಬಂತು, 600 ರೂಪಾಯಿ ಆಸ್ಪತ್ರೆ ಖರ್ಚು ಮಾಡಿದ. ನಿಜನಾ? ನಿಜನಾ? ಇವತ್ತು ನಡೀತಾ ಇದೆ ನಿಜ ಲಾಬಿ. ಕಾಂಕ್ರೀಟ್ ಆಸೆಗೆ 300 ರೂಪಾಯಿ ಕೊಟ್ಬಿಡ್ತೀನಿ ಕೇಳ್ತಾರೆ. ಹೊಟ್ಟೆ 4 ಗಂಟೆಗೆ ಹಸ್ತಿರ್ತದೆ, ಸಿಕ್ಕಿಬಿಡ್ತಿದ್ದಲ್ಲ ಅಂತೇಳಿ ಅವನು ಕೊಡೋ ಒಂದು ಪಪ್ಸಿನ ತಿಂದ್ಕೊಂಡು ಪುನಃ ಕೆಲಸ ಮಾಡ್ತಾನೆ. ಲಾಸ್ಟ್ ಜೊತೆ ಡಬ್ಬಲ್ ಖರ್ಚಾಗ್ತದೆ. ಒಂದು ಹೇಳ್ತೀನಿ, ಬಾಯಲ್ಲೇ ಊಟ ಮಾಡಬೇಕು ಹೊರತು ಮೂಗಲ್ಲೇ ಊಟ ಮಾಡೋಕ್ಕಾಗೋದಿಲ್ಲ. ಮೂಗಲ್ಲಿ ಊಟ ಮಾಡಿದ್ರೆ ನೆತ್ತಿ ಹತ್ತುತ್ತದೆ, ಬಾಯಲ್ಲೇ ಊಟ ಮಾಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸ್ತೋತ್ರಂ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಭಾನುವಾರ ದೇವರಿಗಿರುವಂಥ ದಿವಸ. ಅದನ್ನು ಮಾಡದೇ ಇದ್ರೆ ಅದು ಪಾಪ ಪಾಪ ಪಾಪ. ವಿಮೋಚನೆ ಕಾಂಡ 20ನೇ ಅಧ್ಯಾಯ, ಒಂದು ನಿಮಿಷ. ವಿಮೋಚನೆ ಕಾಂಡ 20ನೇ ಅಧ್ಯಾಯ ತಗೊಳ್ಳಿ. ಹಳೆ ಒಡಂಬಡಿಕೆ 20ನೇ ಅಧ್ಯಾಯ 8ನೇ ವಾಕ್ಯದಿಂದ ಓದಿ. ವಿಮೋಚನೆ ಕಾಂಡ 28. ನೆಗೆ ಬರ್ತಾ ಇದೆಯಲ್ಲ, 28. ಓದಿ ಓದಿ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 6 ದಿವಸದಲ್ಲಿ ನೀನು ದುಡಿದು ನಿನ್ನ ಕೆಲಸ ಎಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ಯಾವ ಕೆಲಸವನ್ನು ಮಾಡಬಾರದು. ಭಾನುವಾರ 7ನೇ ದಿವಸ. ಈಗ ನೋಡಿ ಅಂತ ಹೇಳ್ತೀನಿ, 7 ದಿವಸ ಅಂತ ಲೆಕ್ಕ ಹಾಕಬೇಡಿ. ಕೆಲವೊಂದು ಜಾಗದಲ್ಲಿ ಶುಕ್ರವಾರ ವೀಕ್ಲಿ ಆಫ್ ಇರ್ತದೆ, ಕೆಲವೊಂದು ಜಾಗ ಶನಿವಾರ ವೀಕ್ಲಿ ಆಫ್ ಇರ್ತದೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈಗ ಭಾನುವಾರ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಭಾನುವಾರ ಚರ್ಚೆ ಮಾಡ್ತಾರೆ. ಹಳ್ಳಿ ಸೇವೆಗೆ ನಾವು ಹೋದಾಗ ಶುಕ್ರವಾರ ನಾನು ಮಲ್ಲಿಯೂರಿಗೆ ಬರ್ತೀನಿ, ಶನಿವಾರ ನಾನು ಮೂಗೂರಿಗೆ ಬರ್ತೀನಿ. ಅವತ್ತಿನ ದಿವಸ ಅವ್ರು ತಪ್ಪಿಸ್ಕೋಬಾರ್ದು. ಇಲ್ಲಿ ನೋಡಿ ಬರ್ತಿದೆ, ವಾರದ ಮಧ್ಯದಲ್ಲಿ ಯಾವ ದಿವಸ ಆದರೂ ಸೇರಿನೇ ದೇವರು ಕೊಟ್ಟಂಥ ಒಂದು ದಿವಸನ ದೇವ್ರಿಗೆ ಶ್ರಮಿಸಲಾಗಿಡಬೇಕು. ಇಲ್ಲಿ ಸ್ವಾಮಿ ಹೇಳ್ತಾರೆ, 6 ದಿವಸ ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. ಏನಿದೆಯೋ ಅದನ್ನು ಪೂರ್ತಿ ಮಾಡಬೇಕು. 7ನೇ ದಿವಸ ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರ್ದು. ಪಾತ್ರೆ ಕೂಡ ತೊಳಿಬಾರ್ದು, ಮಾಡಬಾರ್ದು, ಮಾಡಿಟ್ಕೋಬೇಕು. ಶನಿವಾರ ಸಾಯಂಕಾಲ 6 ಗಂಟೆಯಿಂದ ಕೇಳ ಮಗಳೇ, ಶನಿವಾರ ಸಾಯಂಕಾಲ 6 ಗಂಟೆಯಿಂದ
ಭಾನುವಾರ ಸಾಯಂಕಾಲ 6 ಗಂಟೆವರೆಗೆ ಸಬ್ಬತ್ತು ದಿನ. ಇದನ್ನು ಆ ಸಬ್ಬತ್ತು ದಿನ ಸಾರಿ ಶನಿವಾರ ಅಲ್ಲ, ಶುಕ್ರವಾರ ಸಾಯಂಕಾಲ 6 ಗಂಟೆಯಿಂದ ಶನಿವಾರ ಸಾಯಂಕಾಲ 6 ಗಂಟೆವರೆಗೆ ಇಸ್ರೇಲ್ ದೇಶದಲ್ಲಿ ಯಾವುದೇ ಅಡಿಗೆ ಮಾಡೋದಿಲ್ಲ. ಯಾಕಂದರೆ 7ನೇ ದಿನ ಶನಿವಾರ, ಭಾನುವಾರ ಅಲ್ಲ. ಸಾರಿ, ನಾನು ಆಗಿರೋ ತಪ್ಪಾಗಿ ಹೇಳಿದೆ. ಭಾನುವಾರ ಅಲ್ಲ, ಶನಿವಾರ. ಭಾನುವಾರ ಫಸ್ಟ್ ದಿವಸ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 7 ದಿವಸ. ಇವತ್ತು ನಾವು ಭಾನುವಾರ ಇಲ್ಲಿ ಮಾಡ್ತೀವಿ ನೋಡಿ. ಇಸ್ರೇಲ್ ದೇಶದಲ್ಲಿ 7ನೇ ದಿವಸ ಅಂತ ಹೇಳಿ ಅವ್ರು ಮಾಡ್ತಾರೆ, ನಾವು ಇಲ್ಲಿ ಭಾನುವಾರ ಮಾಡ್ತಿದ್ದೀವಿ. ಯಾಕೆಂದರೆ ನಮಗಿಲ್ಲಿ ಗೌರ್ಮೆಂಟ್ ಹಾಲಿಡೇನೇ ಅದು. ಏನೇ ಮಾಡಿ ವಾರದಲ್ಲಿ 1 ದಿವಸ ದೇವರಿಗೆ ಕೊಡಿ. ಅಲ್ಲಲ್ಲಿಯ 6 ದಿವಸ ದುಡಿದು 7ನೇ ದಿವಸವನ್ನು ದೇವರಿಗೆ ಕೊಡಲೇಬೇಕು. ಈಗ ನಿನಗೆ ಬುಧವಾರ ವೀಕ್ಲಿ ಆಫ್ ಇದೆ, ನಿನಗೆ ಇನ್ನು ನೆಕ್ಸ್ಟ್ ರಜೆ ಕೊಡೋದು ಯಾವಾಗ? ನೆಕ್ಸ್ಟ್ ಬುಧವಾರ. ಅಲ್ಲಿಗೆ 7 ದಿವಸ ಆಗೋದು. 6 ದಿವಸ ದುಡ್ದಿದ್ದೆ 7ನೇ ದಿವಸ ಲೆಕ್ಕ ಆಯಿತು. ಹಂಗೇನೆ 6 ದಿವಸ ದುಡಿರಿ, 7ನೇ ದಿವಸ ನೀನು ಯಾವ ಕೆಲಸ ಮಾಡಬಾರ್ದು. ನೆಕ್ಸ್ಟ್ ಓದಪ್ಪ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ಇಲ್ಲಿ ಬರ್ದಿದೆ, ನೀನು ಯಾವ ಕೆಲಸವನ್ನ ಮಾಡಬಾರ್ದು. ಅಲ್ಲಿ ಬರ್ದಿದೆ ಏನಂತಂದ್ರೆ, ನೀನು ಯಾವ ಕೆಲಸವನ್ನು ಮಾಡಬಾರ್ದು. ನಿನ್ನ ದೇಶದಲ್ಲಿ ಇರ್ತಕ್ಕಂಥ ಗಂಡಾಳು ಮತ್ತೆ ಆ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ನಿನ್ನ ಮಕ್ಕಳ ಕೈಯಿಂದನೂ ಕೂಡ ಕೆಲಸ ಮಾಡಿಸ್ಬಾರ್ದು. ನಿನ್ನ ಮಕ್ಕಳ ಕೈಯಿಂದನೂ ಕೂಡ ಕೆಲಸ ಮಾಡಬಾರ್ದು. ಅಲ್ಲಿಂದ ನಿಮ್ಮ ಮನೇಲಿ ಆಳುಗಳು ಇರ್ತಾರೆ, ಆಳುಗಳ ಕೈಯಿಂದನೂ ಕೂಡ ಇಟ್ಟಿಗೆ ಗೋಡಲ್ಲಿ ಕೆಲಸ ಮಾಡಿಸಬಾರ್ದು. 1 ದಿವಸ ದೇವರಿಗೋಸ್ಕರ ಬಿಡಲೇಬೇಕು. ಅವತ್ತು ನೀವು ಪ್ರಾರ್ಥನೆ ಮಾಡಲೇಬೇಕು. ಗದ್ದೆ ಕೆಲಸ ಸ್ಟಾಪ್ ಮಾಡಬೇಕು, ಮನೆ ಕೆಲಸ ಸ್ಟಾಪ್ ಮಾಡಬೇಕು, ಪ್ರತಿಯೊಂದು ಕೆಲಸ ಸ್ಟಾಪ್ ಮಾಡಲೇಬೇಕು. ಇಸ್ರೇಲ್ ದೇಶದಲ್ಲಿ ಶುಕ್ರವಾರ ಸಾಯಂಕಾಲ 6 ಗಂಟೆ, ಶನಿವಾರ ಸಾಯಂಕಾಲದಲ್ಲಿ ಯಾವ ಥರ ಮಾಡೋದಿಲ್ಲೋ ಹಾಗೆ ನಮ್ಮ ಇಂಡಿಯಾದಲ್ಲಿ ಮಾಡೋಣ. ಶನಿವಾರ ಸಾಯಂಕಾಲದಿಂದ ಹಿಡಿದು ಭಾನುವಾರ ಸಾಯಂಕಾಲದಲ್ಲಿ ಏನು ಮಾಡೋದು ಬೇಡ, ಕಷ್ಟ. ಇದೇ ಪಾಪ. ಅಲ್ಲಲ್ಲಿಯ ಮತ್ತೆ ಇನ್ನೊಂದು ಪರಿಸ್ಥಿತಿ ನೋಡ್ತಾರೆ. ಅದಕ್ಕೆ ಯೇಸು ಹೇಳ್ತಾರೆ, ನೀವೇನು ಹೇಳ್ರಿ, ಈಗ ನೀರು ಬಂತಂದ್ರೆ ನೀರು ಹಿಡಿಬೇಕು. ನಿಜ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಿಮ್ಮ ಕುರಿ ಒಂದು ಸಮಯ ಗುಂಡಿ ಒಳಗಡೆ ಬಿದ್ದೋಗ್ಬಿಟ್ರೆ ನೀವು ಅದನ್ನ ಸಬ್ಬತ್ತು ದಿವಸ ಅಂತ ಬಿಟ್ಬಿಡ್ತೀರಾ, ಎತ್ತಿರಲ್ವಾ? ಅದು ಕೆಲಸ ಅಲ್ವಾ? ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರೋದು ಕೆಲಸ ಮಾಡೋದು. ಈಗ ನೀರು ಬಂದಾಗ ಒಳ್ಳೆ ಮಾತು ಹೇಳಿದ್ರೆ ಅಮ್ಮ, ನೀರು ಬಂದರೆ ನೀವು ಹಿಡಿಲಿಕ್ಕೆ ಹೋಗಲೇಬೇಕು. ನಿಜ ಅಲ್ವಾ? ನಿನ್ನ ಗಂಡ ರಕ್ಷಣೆ ಹೊಂದಿಲ್ಲ, ನಿನ್ನ ಗಂಡ ರಕ್ಷಣೆ ಹೊಂದಿಲ್ಲ, ಕಾಪಿ ಕಾಯಿಸ್ಕೊಂಬರೋದು ಕಾಯಿಸಲೇಬೇಕು. ನಿಮ್ಮ ಕುಟುಂಬ ಎಲ್ಲ ರಕ್ಷಣೆ ಹೊಂದಿದ್ರೆ ಮಾಡಿ ತಿಳಿಸಿ, ಎಲ್ಲ ಮಾಡಲೇಬೇಕಾಗ್ತದೆ. ಆದರೆ ಸ್ವಾಮಿ ಹೇಳಿದ ಕುಟುಂಬವಾಗಿ ರಕ್ಷಣೆ ಹೊಂದಿದ್ರೆ ದಯವಿಟ್ಟು 1 ದಿವಸ ದೇವ್ರಿಗೆ ಕೊಡಿ. ಕುಟುಂಬ ಈಗ ನೀವು ಶ್ವೇತನ ಕುಟುಂಬದಲ್ಲಿ ಆರಾಮಾಗಿ ಮಾಡ್ಬೋದು. ಹಂಗೆ ಹೇಳ್ಕೊಂಡು ನಾನು ಮಗುನೇ ಎತ್ಕೊಳ್ಳೋದಿಲ್ಲ ಅಂತ ಹೇಳ್ಬೇಡ. ಮಗು ಎತ್ಕೊಳ್ಳೋದು ಕೆಲಸ ಅಲ್ಲ, ಅದು ಕರ್ತವ್ಯ. ಅಲ್ಲಲ್ಲಿಯ ಮಗ ಕಕ್ಕ ಮಾಡಿದೆ, ನಾನು ಸಾಯಂಕಾಲ 6 ಗಂಟೆ ಮೇಲೆ ತೆಗೆಯೋದು ಅಂತ ಹೇಳ್ಬೇಡ. ಹಂಗೆ ಹೇಳ್ಬೇಡ. ಕಕ್ಕ ತೆಗೆಯೋದು ಕೆಲಸ ಅಲ್ಲ, ಕರ್ತವ್ಯ. ಕರ್ತವ್ಯನೇ ಬೇರೆ, ಇದೇ ಬೇರೆ. ನಲ್ಲಿ ನೀರು ಬಂದಾಗ ಇಡಿರಿ. ಒಂದು ಗುಂಡಿಗೆ ಕುರಿ ಬಿದ್ದೋಗ್ಬಿಟ್ರೆ ತೆಗಿಯೋದಿಲ್ಲ ಅಂತ ಯೇಸು ಸ್ವಾಮಿ ಕೇಳಿದ್ದಾರೆ. ನಾವು ಪರ್ಪಸ್ ಆಗಿ ಹಣ ಸಂಪಾದನೆ ಮಾಡೋಂಥ ಕೆಲಸ ಮಾಡೋದು ಬೇಡ. ಅಲ್ಲೆಲೂಯಾ, ಅಲ್ಲೆಲೂಯಾ. ಅದು ಮಾಡಿದ್ರೆ ಆಶೀರ್ವಾದನೂ ಅಲ್ಲ ಪ್ರಿಯರೇ. ಅಲ್ಲೆಲೂಯಾ, ಅಲ್ಲೆಲೂಯಾ. ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿರುವ ಅನ್ಯ ದೇಶದವ್ರಿಗೆ ಕೂಡ ಕೆಲಸ ಕೊಡಬಾರ್ದಂತೆ. ಅಯ್ಯೋ ನಾವು ಮಾಡೋದಿಲ್ಲ ಅಂಕಲ್, ಅವ್ರ ಲೋಕದವರಲ್ಲ, ಅವ್ರ ಕೈಲಿ ಮಾಡಿಸ್ತೀನಿ ಅಂತಲೂ ಕೂಡ ಮಾಡಿಸಬಾರ್ದಂತೆ. ದೇವರ ಮಕ್ಕಳಾಗಿರೋ ಲೋಕದವ್ರು ಏನಾದ್ರು ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಅನ್ಯ ದೇಶದವ್ರು, ಈಗ ತಮಿಳ್ನಾಡೋರು ಇಲ್ಲಿ ಕೆಲಸ ಬರ್ತಾರೆ. ಅಯ್ಯೋ ತಮಿಳ್ನಾಡೋರು ಅಂಕಲ್, ಅವ್ರಿಗೇನು ಏಸು ಬಗ್ಗೆ ಗೊತ್ತಿಲ್ಲ, ಕೆಲಸ ಕೊಡ್ತೀನಿ, ಕೆಲಸ ಕೊಡೋಕೆ ಹೋಗಬಾರ್ದು. ಅವತ್ತು ರೆಸ್ಟೇ. ಅವತ್ತೇನು? ಇವತ್ತು ಲೋಕದವರು ನಮ್ಮೂರಲ್ಲಿ ಏನು ಮಾಡ್ತಾರೆ ಗೊತ್ತಾ? ಸೋಮವಾರ ದಿವಸ ಕೆಲಸ ಕೊಡೋದಿಲ್ಲ, ಭೂಮಿ ತಾಯಿಗೆ ರೆಸ್ಟ್ ಕೊಡಬೇಕು ಅಂತ ಹೇಳ್ತಾರೆ. ಯಾರು? ಲೋಕದವರು ನಮ್ಮೂರಲ್ಲಿ ಸೋಮವಾರ ಕತ್ತು ಕುಯ್ದ್ರು ಕೆಲಸ ಮಾಡೋದಿಲ್ಲ, ಭೂಮಿ ತಾಯಿಗೆ ರೆಸ್ಟ್ ಕೊಡಬೇಕು ಹೇಳ್ತಾರೆ. ನಾವು ಪರಲೋಕದ ದೇವ್ರನ್ನ ಆರ್ಡರ್ ಮಾಡಿದ್ರು ಕೂಡ ನಾವು ಮಾಡ್ತಾ ಇಲ್ಲ ನೋಡಿ. ಲೋಕದವರು ಮಾಡ್ತಿದ್ದಾರೆ, ನಾವು ಮಾಡ್ತಾ ಇಲ್ಲ. ಭಾನುವಾರ ದಿವಸ ರಜೆ ಅಂತ ಘೋಷಣೆ ಮಾಡೋದು ಲೋಕದವರು. ಗೌರ್ಮೆಂಟ್ ಕೆಲಸದಲ್ಲಿ ಗೌರ್ಮೆಂಟ್ ಅವರೇ ಆರ್ಡರ್ ಮಾಡಿದರೆ ವಾರದಲ್ಲಿ 1 ದಿವಸ ರಜೆ ಕೊಡಬೇಕು ಅಂತ ಹೇಳಿ. ನಿಜ ಅಲ್ವಾ? ಪ್ರೈವೇಟ್ ಕಂಪನಿಗಳಲ್ಲಿ ವಾರಕ್ಕೆ 1 ದಿವಸ ರಜೆ ಕೊಡಬೇಕು ಅಂತ ಹೇಳಿದ್ದಾರೆ. ಆದರೆ ದೇವ್ರ ಮಕ್ಕಳು ವಾರ ಇಡೀ ಕೆಲಸ ಮಾಡ್ತಾ ಇರ್ತಾರೆ. ಏನು ಕರ್ಮ ಅಲ್ವಾ? ದೇವ್ರ ಮಕ್ಕಳು ದಾನ್ಸ್ಕೊಂಡ್ರು ವಾರದಲ್ಲಿ 1 ದಿವಸ ರಜೆ ತಗೊಳ್ತಿಲ್ಲ. ರೆಸ್ಟ್ ತಗೊಳ್ಳೇಬೇಕು, ಮಾಡಲೇಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನೀನು
6ನೇ ದಿವಸ ದುಡ್ಡುಗೋಸ್ಕರ ಕೆಲಸ ಮಾಡ್ತೀವಿ ನೋಡು, ಅದು ಕೂಡ ಪಾಪನೇ ಪ್ರಿಯರೇ. ಹೌದು ಅಂಕಲ್. ನಿಮಗೆ ದೇವರು ಬೇಕೋ ದುಡ್ಡು ಬೇಕೋ, 6 ದಿವಸ ದುಡ್ಡನ್ನು ಸೇವಿಸು, 1 ದಿವಸ ದೇವ್ರಿಗೋಸ್ಕರ ಮೀಸಲಾಗಿಡು. 1 ದಿವಸ ದೇವರಿಗೆ ಮೀಸಲಾಗಿಟ್ಟರೆ 6 ದಿವಸ ದೇವರ ಧ್ಯಾನದಲ್ಲಿರು, ಆದರೆ ಸಂಪಾದನೆ ಮಾಡು. ಸಂಪಾದನೆ ಮಾಡಬೇಡದನ್ನ ಹೇಳ್ತಾನೆ ಇಲ್ಲ, ಸಂಪಾದನೆ ಮಾಡಿ. ಆದರೆ 6 ದಿವಸ ದೇವರ ಧ್ಯಾನದಲ್ಲಿ ಸಂಪಾದನೆ ಮಾಡಿ, 7 ದಿವಸ ಸಂಪಾದನೆ ಬೇಡ, ದೇವ್ರಿಗೋಸ್ಕರ ಬನ್ನಿ. ಆಮೆನ್. ಭಾಳ ಕಷ್ಟ ಆಮೇಲೆ ಹೇಳಕ್ಕೆ. ಆಮೆನ್. ಹಾಲೆಲೂಯಾ. ಹಲ್ಲೆಲೂಯಾ. ಯಾಕೆ ನೀವು ಮಾತು ಕೊಟ್ಬಿಟ್ರೆ ನೀವು ನಾಳೆ ಬರಬೇಕು ಬರೋರ. ಹಾಲೆಲೂಯಾ. ಹಲ್ಲೆಲೂಯಾ. ನೋಡಿ ಪಾಪ ಹೆಂಗ್ ಸುತ್ಕೊಳ್ತದೆ ಅಂತೇಳಿ, ದುಡ್ಡುಗೋಸ್ಕರ ದುಡಿದ್ರೆ ಆ ದುಡ್ಡು ಹಾಸ್ಪಿಟ್ಲಿಗೆ ಹೋಗ್ತದೆ ಹೊರತು, ಬೇಡದ್ರ ವಿಷಯ ಖರ್ಚಾಗ್ತದೆ ಹೊರತು, ಅನಾವಶ್ಯಕವಾಗಿ ವೇಸ್ಟ್ ಆಗ್ತದೆ ಹೊರತು ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ 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 ಉಳಿಯೋದಿಲ್ಲ. ಹೌದು ಅಂಕಲ್. ಯಾರಪ್ಪ ನೀವು ಭಾನುವಾರ ಎಕ್ಸ್ಟ್ರಾ ಕೆಲಸ ಮಾಡ್ಬಿಟ್ಟು ದುಡ್ಡು ಉಳಿಸಿದ್ದೀರಾ? ಕೈ ಎತ್ತಿಯಪ್ಪ. ಯಾರು ಸಿಗಲ್ಲ. ಗೊತ್ತಿದ್ದು ಇನ್ಯಾಕೆ ಮತ್ತೆ ಚರ್ಚೆ ಬರೋದಿಲ್ಲ? ಹಾಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯಾವಾಗ ಹಾಂ, ಅದೇ ಸೈತಾನ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿದ್ರು. ನಾನು ಕಳೆದ ವಾರದಲ್ಲಿ ನಿಮ್ಗೆ ಏನು ಹೇಳಿದೆ? ಅಭಿನ ಸೈತಾನ ಅಟ್ಯಾಕ್ ಮಾಡ್ತಾನೆ, ಭಾನುವಾರ ಲೇಟಾಗಿ ಬರ್ತಾನೆ, ಭಾನುವಾರ ಚರ್ಚೆಗೆ ಅಡ್ಡ ಬರೋದಿಲ್ಲ. ಹೇಳಿದ್ದೀನಿ ಇಲ್ವ ಅಭಿ? ಮಾಡಿದ್ರೆ ಹೇಳ್ಬೇಕು, ಇವತ್ತು ನಾ ಬರೋದಿಲ್ಲ ಕಣಪ್ಪ. ನಿನ್ನ ಗಂಡ ಒಳ್ಳೆ ಕೆಲಸಗಾರ ಅಂತ ಗೊತ್ತಿದ್ರೆ ಮೇಸ್ತ್ರಿ ನಾಳೆನೇ ಕೆಲಸ ಕೊಡ್ತಾನೆ. ನಿನ್ನ ಗಂಡ ಸೋಮವಾರದಿಂದ ಕೆಲಸ ಕೊಡೋದಿಲ್ಲ. 1 ದಿವಸ ತಿಳ್ಕೊಬಿಡಪ್ಪ. ದ್ವಾರ ಒಂದು ಮಾತಾಡ್ತಾನೆ, ಅಂಕಲ್ ನಾನು ಹೋಗೋದಿದ್ರು ನನಗೆ ಕರೆದು ಕೆಲಸ ಕೊಡೋರಿದ್ದಾರೆ ಅಂತೇಳಿ. ಹಾಗೇನೆ ನಿನ್ನ ಕರೆದು ಕೆಲಸ ಕೊಟ್ಟೇ ಕೊಡ್ತಾರೆ ನೀ ಕೆಲಸಗಾರ ಅಂತಂದರೆ. ಭಾನುವಾರ ದಿವಸ ದೇವ್ರಿಗೋಸ್ಕರ ನಿಂತುಬಿಡು. ಭಾನುವಾರ ದೇವ್ರಿಗೋಸ್ಕರ ನಿಲ್ತೀರಾ, 10:30 ಗಂಟೆಗೆ ಸಭೆ ಸ್ಟಾರ್ಟ್ ಅಂತಂದರೆ 11:15 ಬರ್ತೀರಾ. ಹಾಲೆಲೂಯಾ. ಇದು ಕೂಡ ಆಶೀರ್ವಾದ ಅಲ್ಲ, ದೇವರ ನಾಮಕ್ಕೆ ಮಹಿಮೆ ಪಡಿಸುವಂಥ ಕಾರ್ಯಗಳನ್ನ ಮಾಡಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮಲ್ಲಿ ಒಂದು ಸಭೆಯಲ್ಲಿ ತುಂಬ ದುಡ್ಡಿತ್ತು ಪ್ರಿಯರೇ, ಅದ್ರ ಬಗ್ಗೆ ದೇವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಹಾಲೆಲೂಯಾ. 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 ದೇವರು ಒಂದು ಸಭೆಗೆ ಒಂದು ಮಾತು ಹೇಳ್ತಾರೆ ಕೇಳಿ. 3ನೇ ಅಧ್ಯಾಯ 17ನೇ ವಾಕ್ಯ. ಹಾಂ, ಎಲ್ಲಿ ಓದಿ? 3:17 ಓದಿ. 3ನೇ ಅಧ್ಯಾಯ 17ನೇ ವಾಕ್ಯ. ನೀನು ಹಾಂ ನಿನ್ನ ವಿಷಯದಲ್ಲಿ ಹಾಂ ನಾನು ಐಶ್ವರ್ಯವಂತನು. ಇದು ಹಾಂ ಹಾಂ ಇಲ್ಲಿ 17 ಅಲ್ವಾ? ಹಾಂ ಸಿಕ್ಕ. ಹಾಂ, ಈಗ ಜಯೇಸು ಸ್ವಾಮಿ ಏನು ಮಾಡ್ತಾರೆ ಗೊತ್ತಾ? ಲವೋದಿಕೇಯದಲ್ಲಿರೋ ಸಭೆಯ ದೂತನಿಗೆ ಏನಂತ ಬರೀತಾರೆ ಅಂದರೆ ನೋಡಿ, ಇಲ್ಲಿ ಓದಿ 17ನೇ ವಾಕ್ಯ. ಒಂದು ಸಭೆಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರಸ್ತೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಬೇಡ, ಅದು ಬೇಡ, ಅದು ಬೇಡ. 17 ಮಾತ್ರ ಸಾಕು. ಇಲ್ಲಿ ನೋಡಿ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಅಂತ ಕೊಚ್ಕೋಬೇಡ. ನನ್ನ ಗಂಡ ಬೇಕಾದ ಸಂಪಾದನೆ ಮಾಡಿದ್ರೆ ಒಂದು ಮನೆ ಇದೆ, ನಮಗೆ ಏನಯ್ಯ ಕಡಿಮೆ ಅಂತ ದಯವಿಟ್ಟು ಹೇಳೋಕೆ ಹೋಗಬೇಡಿ. ಏನು ಗೊತ್ತಾ, ನೀವು ಯಾವಾಗ ಹಂಗೆ ಹೇಳ್ತೀರೋ ಅಲ್ಲಿ ದೇವರ ಆಶೀರ್ವಾದ ಕೊಡ್ತಾರೆ. ತುಂಬ ಜನ ಹೇಳೋದು ಗೊತ್ತಾ, ನನಗೇನು ಕಡಿಮೆ ಇಲ್ಲ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲದವನು ಅಂತ ಹೇಳ್ಬೇಡ. ಸ್ವಾಮಿ ಹೇಳ್ತಾರೆ, ಹೇಳಿಕೊಡ್ತೀಯ. ಆದರೆ ನೀನು ದುರವಸ್ಥೆಯಲ್ಲಿ ಬಿದ್ದಂಥ ದೌರ್ಭಾಗ್ಯ ಏನಂತ ಸ್ವಾಮಿ ಹೇಳ್ತಾರೆ. ಇವತ್ತು ಶ್ರೀಮಂತಿಕೆ ಹಣಕಾಸು ಮಾಡೋರು ಇವತ್ತು ಅನ್ನ ತಿನ್ನಕ್ಕಾಗದೆ ದೌರ್ಭಾಗ್ಯರಾಗಿದ್ದಾರೆ. ಇವತ್ತು ನಾವು 6 ದಿವಸ ದುಡ್ಡು ಆಲಯಕ್ಕೆ ಬರ್ತೀವಲ್ಲ, ನಾವೇ ಆರೋಗ್ಯವಂತರು ಕಣ್ರಿ. ಹಾಲೆಲೂಯಾ. ನಮಗೆ ಏನು ತಿಂದ್ರು ಯಾವ ರೋಗನೂ ಬರೋದಿಲ್ಲ, ಖಾರ ತಿಂದ್ರು ಏನು ಬರೋದಿಲ್ಲ, ಏನು ತಿಂದ್ರು ಹಂಗೆ ಹೇಳ್ಕೊಂಡು ಮೆಣಸಿನ್ಕಾಯಿ ತಿನ್ನಕ್ಕೆ ಹೋಗಬೇಡಿ. ನಾನು ಹೇಳೋದು ಉಪ್ಪು ಖಾರ ಏನೇ ತಿಂದರೂ ಕೂಡ ನಮಗೆ ಯಾವುದೂ ಅಟ್ಯಾಕ್ ಆಗೋದಿಲ್ಲ. ಆದರೆ ಇವತ್ತು ಏನಾಗ್ತದೆ ಗೊತ್ತಾ, ಅವರಿಗೆ ಚಪಾತಿ ತಿಂದರೆ ಹೊಟ್ಟೆ ಕಟ್ಟುತ್ತದೆ, ಬದನೆಕಾಯಿ ತಿಂದುಬಿಟ್ರೆ ಅಲರ್ಜಿ ಆಗಿಬಿಡ್ತದೆ. ಸಂಪಾದನೆ ಮಾಡ್ತಾ ಇರ್ತಾನೆ, ಅವನು ದೌರ್ಭಾಗ್ಯ ಯಾವ ಥರ ಗೊತ್ತಾ, ಅವನಿಗೆ ಮರ್ಯಾದೆ ನಿದ್ರೆನೇ ಇರೋದಿಲ್ಲ ಮನೆಯಲ್ಲಿ. ನಿಜ ಅಲ್ವಾ? ಹಾಲೆಲೂಯಾ. 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 ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಎಂದು ತಿಳಿಯದೇ ಇದ್ದಿ. ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ, ಲವೋದಿಕೇಯ ಸಭೆಗೆ ಹೇಳ್ತಾ ಇದ್ದಾರೆ ಏನಂತ, ನೀನು ಹಣ ಇದೆ, ಕಾಸಿದೆ, ಸಂಪಾದನೆ ಇದೆ,
ಆದರೆ ನೀನು ದರಿದ್ರ. ಹೌದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಶ್ರೀಮಂತರು ಕೂಡ ನಾವು ಹೇಳ್ತೀವಿ, ಅಣ್ಣ ಅವರಿಗೆ ಅಣ್ಣ ಬೇಕಾದಷ್ಟು ಇದೆ ಅಣ್ಣ, ನಾವಿನ್ನೂ ಮಾಡಬೇಕು ಅಂತ. ನೀನು ಅವನ ಮನೇಲಿ ಒಂದು 15 ದಿವಸ ಕೆಲಸಕ್ಕೆ ಹೋಗು, ಅವನ ಬಂಡವಾಳಗಳೆಲ್ಲ ಗೊತ್ತಾಗ್ತದೆ. ಅವನಿಗೆ ಕರೆಕ್ಟಾಗಿ ಅವನ ಮನೇಲಿ ಅಡುಗೆನೇ ಮಾಡೋದಿಲ್ಲ, ಬೆಳಿಗ್ಗೆ ರಾಗಿ ಗಂಜಿ ಕುಡಿತಾ ಇರ್ತಾನೆ. ಹಲ್ಲೆಲೂಯಾ. ನಮಗೆ ರಾಗಿ ಗಂಜಿ ಕೊಟ್ಟರೆ ನಮ್ಮ ತಟ್ಟನೆ ನಮ್ಮ ಗಂಡದ ತೆಗೆದು ಬಿಸಾಕ್ಬಿಡ್ತಾರೆ. ಹಲ್ಲೆಲೂಯಾ. ನಮ್ಮ ಹೆಂಡ್ತಿನ ಫಸ್ಟ್ ಆಫ್ ಆಲ್ ಮಾಡೋದೇ ಇಲ್ಲ ರಾಗಿ ಗಂಜಿ. ಅವನು ಬೆಳಿಗ್ಗೆ ತಕ್ಷಣ ರಾಗಿ ಗಂಜಿ ಕುಡಿದು ತಗೊಂಡು ಹೋಗ್ತಾನೆ. ತಿನ್ನಕ್ಕಾಗೋದಿಲ್ಲ, ಅವರಿಗೆ ಕುಡಿಯೋಕ್ಕಾಗೋದಿಲ್ಲ, ನೆಮ್ಮದಿ ಇಲ್ಲ. ಒಂದು 15 ದಿವಸ ಇದ್ದು ಬನ್ನಿ, ಬೆರಿ ಅವ್ರ ಸಾಂಬಾರು ಸಪ್ಪೆಯಾಗಿ ತಿನ್ನಕ್ಕೆ ಆಗೋದಿಲ್ಲ ಕಣಮ್ಮ. ನಮ್ಮ ಪ್ರೇಮ ಅಂಟನೆ ಎತ್ತಿ ಸಾಕಿರೋ ಒಬ್ಬರು DC ಒಬ್ಬರಿದ್ದಾರೆ. ಆ DC ಮನೆಗೆ ನಾವು ಹೋದಾಗ ಅವ್ರು ಏನು ಮಾಡಿದ್ರು, ಒಂದು ಜಾಗಕ್ಕೆ ಗೋಬಿ ಮಂಚೂರಿ ತಿನ್ನಕ್ಕೆ ಕರ್ಕೊಂಡೋದ್ರು. ಗೋಬಿ ಮಂಚೂರಿ ತಿನ್ನಕ್ಕೆ ಕರ್ಕೊಂಡೋದಾಗ ಗೋಬಿ ಮಂಚೂರಿ ತಿನ್ನಕ್ಕೆ ಕರ್ಕೊಂಡೋದ್ರು. ಮನ್ಸ ತಿನ್ನೋದಿಲ್ಲ, ಸೀದೋಗಿರೋ ಥರ ಇದೆ, ಚೆನ್ನಾಗಿಲ್ಲ, ಹಾಳಾಗೋಗಿರೋ ಥರ ಇದೆ. ನಾನು ಒಂದು ಮಾತು ಹೇಳಿದೆ, ಆಂಟಿ ಬಾಗಲಕ್ಕಪ್ಪ, ಆಂಟಿ ನೀವು ಅಲ್ಲಿ ತಿಂತೀರಲ್ಲ, ಬನ್ನಿ ನಾನೊಂದು ಜಾಗದಲ್ಲಿ ರೋಡ್ ಸೈಡಲ್ಲಿ ಕೊಡ್ತೀನಿ, ಗೋಬಿ ಮಂಚೂರಿ ಹೆಂಗಿರುತ್ತೆ ನೋಡೋದ್ರೆ. ಅಯ್ಯೋ ನನಗೆ ಗೊತ್ತಪ್ಪ, ಅಲ್ಲಿ ಚೆನ್ನಾಗಿದೆ ಅಂತ ಗೊತ್ತಪ್ಪ, ಚಿಲ್ಕ ಹಾಕ್ಕೊಡು ಆಯಿತಾ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಪ್ಪ. ಆದರೆ ನಾವು ಶ್ರೀಮಂತರಲ್ವಾ, ಫುಟ್ಪಾತಲ್ಲಿ ತಿಂದರೆ ಜನ ನೋಡ್ತಾರೆ ಅಂತ ನಾವು ಇದನ್ನು ತಿಂತಾ ಇದ್ದೀವಿ. ಅವರು ಜನ ನೋಡ್ತಾರೆ ಅಂತ ತಗೊಂಡು ಅಸಹ್ಯವಾದಂಥ ಫುಡ್ಗಳನ್ನ ತಿಂತಿದ್ದಾರೆ. ನಾವು ರೋಡ್ ಸೈಡಲ್ಲಿ ಸೂಪರ್ ಆಗಿರೋ ಗೋಬಿ ಮಂಚೂರಿ ತಿಂತಾ ಇದ್ದೀವಿ. ನಿಜ ಅಲ್ವಾ? ನಿಜ ಅಲ್ವಾ? ಅವ್ರನ್ನ ಕೇಳಿದ್ರೆ ಅವ್ರು ಹೇಳೋದು ಒಂದೇ ಮಾತು, ಜನಗಳ ಮುಂದೆ ನಮಗೆ ರೋಡ್ ಸೈಡಿಂದ ತಗೊಂಡು ತಿನ್ನೋಕ್ಕಾಗೋದಿಲ್ಲ. ಪಾಪ ಒಳ್ಳೆಯವರು, ತುಂಬ ಒಳ್ಳೆಯವರು, ಸಿಂಪಲ್ ಆಗಿದ್ದಾರೆ. ಬಟ್ ಅವ್ರು ರೋಡಲ್ಲಿ ತಿನ್ನೋದು ಯಾಕಂದರೆ DC ಅಂತೇಳಿ ನಮ್ಮನ್ನ ಇವತ್ತು ಕೂಡ ಮುದ್ದಾಡ್ತಾರೆ ತಗೊಂಡು ತಿನ್ನೋದು. ಆದರೂ ಕೂಡ ತರುವಾಗ ನಮ್ಮ ಮನೆಗೆ ತಂದಿದ್ದು ಗೊತ್ತಾಗ್ಬಿಡ್ತದೆ ಅವ್ರ ಭಯ. ಹಲ್ಲೆಲೂಯಾ. ಭಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ರೇಟ್ ಎಷ್ಟು ಗೊತ್ತಾ? 100 ರೂಪಾಯಿ ರೇಟ್ ಕಾಣಮ್ಮ. 100 ರೂಪಾಯಿ ರೇಟ್ ಅಂತ ತಿಂದು ಪ್ರಯೋಜನ ಏನು? ಹಲ್ಲೆಲೂಯಾ. ಅವ್ರ ಹೆಸರಿಗೆ ದುಡ್ಡನ್ನ ತಾರಾಮಾರ ಖರ್ಚು ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಅವರಿಗೆ ಒಳ್ಳೆ ಫುಡ್ ಸಿಗ್ತಾ ಇಲ್ಲ. ಇವತ್ತು ದೊಡ್ಡ ಶ್ರೀಮಂತರು ಹೋಟ್ಲಲ್ಲಿ ಹೋಗಿ ನೋಡಬಿ, ಎಲ್ಲ ಸಪ್ಪೆ, ತಿನ್ನೋಕ್ಕೆ ಆಗೋದಿಲ್ಲ. ಅದೇ ನೀನು ಫುಟ್ಪಾತ್ ಹೋಟ್ಲು ಫಾಸ್ಟ್ ಫುಡ್ಡಲ್ಲಿ ತಿನ್ನು, ಖಾರವಾಗಿ ಚೆನ್ನಾಗಿರ್ತದೆ ನೋಡಿ. ಅದಕ್ಕೆ ಅವ್ರು ಹೇಳಿದ್ರು, ದೌರ್ಭಾಗ್ಯ ನೀನು, ನಿನ್ನ ಹತ್ರ ಏನಿದೆ ಐಶ್ವರ್ಯವಂತನು, ಸಂಪದನು, ಒಂದರಲ್ಲೂ ಕೊರತೆ ಇಲ್ಲದು ಅನ್ನೋದನ್ನ ಹೇಳ್ತೀಯ. ಆದರೆ ನೀನು ದುರವಸ್ಥೆಯಲ್ಲಿ ಬಿದ್ದಂಥ ದೌರ್ಭಾಗ್ಯ ಅಂತ ಸ್ವಾಮಿ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಇವತ್ತು ನಾವು ಹೇಳ್ತೀವಿ, ಅಪ್ಪ ಅವ್ರು ಬೇಕಾದರೂ ಸಂಪಾದನೆ ಮಾಡಿದಾರಪ್ಪ ಅಷ್ಟೇ, ನಮಗೆ ಇನ್ನೂ ಆಗಬೇಕು, ನನ್ನ ಮಗಳು ಮದುವೆ ಆಗಬೇಕು. ನಾನು ಹೇಳ್ತೀನಿ, ಶ್ರೀಮಂತರ ಮಕ್ಕಳು ಮದುವೆ ಆದಮೇಲೆ 1 ತಿಂಗಳು 2 ತಿಂಗಳು ಬಾಳೋದಿಲ್ಲಮ್ಮ. ಸುಮಾರು ಜನ ಗಂಡಂದ್ರೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಹೆಂಗಸನ್ನ ಹೆಂಡತಿನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಇದ್ರೂ ಗಂಡ ಇದ್ರೆ ಇನ್ನೊಂದು ಜೊತೆ ಹೋಯ್ತಾ ಇರ್ತವೆ. ಕೇಳಿದ್ರೆ ನಮಗೆ ಬೇಕಾದಷ್ಟಿದೆ, ನಾವು ಈ ಲೋಕದಲ್ಲೇ ಮಜಾ ಮಾಡಬೇಕು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಾವಾದರೆ ಒಂದೇ ಗಂಡ, ಒಂದೇ ಹೆಂಡತಿ, ಒಂದೇ ಕುಟುಂಬ, ಒಂದೇ ಜೀವಮಾನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದನ್ನ ಯಾಕೋ ಡೌಟ್ ಬರ್ತಾ ಇದೆ, 2 ಹೆಂಡತಿ ಇದೆಯಾ ಅಂತ ನೆಗಾಡ್ತಿದ್ದಾನೆ. ಹಲ್ಲೆಲೂಯಾ. ಯಾಕೋ ಡೌಟ್ ಬರ್ತಾ ಇದೆ. ಹಲ್ಲೆಲೂಯಾ. ಒಳ್ಳೆ ಹುಡುಗ. ಹಲ್ಲೆಲೂಯಾ. ಅವಳು ಕಳ್ಳಂತ ನೆಗಾಡ್ತಿದ್ದಾನೆ. ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ಹೇಳ್ತೀವಿ, ನೋಡಿಪ್ಪ ಅವರು ಶ್ರೀಮಂತರಲ್ಲ. ನಾನು ಹೇಳಪ್ಪ, ಕೋಟಿ ದುಡ್ಡಿದ್ದು ಚೆನ್ನಾಗಿ ತಿನ್ನ ಕುಡಿಯೋಕ್ಕಾಗದಿಲ್ಲ, ನಿಮ್ಮ ಜೀವಮಾನ ಯಾಕೆ ಪರ್ಯ? ಯಾಕೆ? ಪ್ರೈಸ್ ಲಾರ್ಡ್. ಕೋಟಿ ಅಂದ್ರೆ ದುಡ್ಡಿದೆ, ಸರಿಯಾಗಿ ತಿನ್ನಕ್ಕಾಗಲ್ಲ. ಬ್ರೆಡ್ ತಿಂತಿದ್ರೆ ನಾಯಿನೂ ಕೂಡ ಬ್ರೆಡ್ ತಿನ್ನೋದಿಲ್ಲ, ಅದು ಗೊತ್ತಾ? ನೀವು ನಾಯಿಗೆ ಬ್ರೆಡ್ ಹಾಕಿ, ನಾಯಿ ತಿನ್ನೋದಿಲ್ಲ ಕಣಮ್ಮ. ಈಗ ನಾಯಿಗಳು ಸ್ಟೈಲ್ ಕಟ್ಬಿಟ್ಟಿದೆ. ಈಗ ಅವು ಕಣಮ್ಮ, ನಾವು ಅನ್ನ ಹಾಕಿ ತಿನ್ನೋದಿಲ್ಲ. ನಾಯಿಗಳಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓಪನ್ ಮಾಡ್ಬಿಟ್ಟಿದೆ, ಗೊತ್ತಿಲ್ಲ. ಹಲ್ಲೆಲೂಯಾ. ನಾಯಿಗಳಿಗೂ ಟ್ರೈನಿಂಗ್ ಟೀಚರ್ಗಳಿದ್ದಾರ ಗೊತ್ತಿಲ್ಲ. ಒಟ್ಟರೆ ಕತೆ ಹಂಗಾಗ್ತಾ ಇದೆ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. 2ನೇ ಕೊರಿಂಥ 6:10. 2ನೇ ಕೊರಿಂಥ 6:10 ಓದ್ಬಿಟ್ಟು ಮುಗಿಸ್ಬಿಡೋಣ. 2ನೇ ಕೊರಿಂಥ 6:10. ಓದಿ. ನಾವು ಹೆಂಗಿದ್ದೀವಿ ನೋಡಿ. ದುಃಖ ಪಡುವವರಾಗಿದ್ದರು, ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರು, ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರು, ಎಲ್ಲ ಇದ್ದವರು ಆಗಿದ್ದೇವೆ.
ನಾವು ದುಃಖ ಪಡ್ತೀವಿ, ಬಡತನ ಇದೆ ದುಃಖ ಪಡ್ತೀವಿ. ಹೌದು. ದುಃಖ ಪಡೋರಾಗಿದ್ವಿ ಇನ್ನೊಬ್ಬರಿಗೆ ಸಂತೋಷ ಪಡಿಸ್ತೀವಿ ಪ್ರಿಯರೇ. ಆಮೆನ್. ಶ್ರೀಮಂತರ ಮನೆ ಕಷ್ಟಕ್ಕೆ ನಾವು ಆಗ್ತಿದ್ವಿ, ನಮ್ಮ ಕಷ್ಟಕ್ಕೆ ಶ್ರೀಮಂತರು ಆಗ್ತಾ ಇಲ್ಲ. ಹೌದು. ಇವತ್ತು ನಮ್ಮ ಓನರ್ ಶ್ರೀಮಂತ ಆಗ್ಬೇಕಾದ್ರೆ ನಾನು ದುಃಖಪಟ್ಟು ಕಷ್ಟಪಟ್ಟರೆ ನಾವು ಶ್ರೀಮಂತ ಆದ. ಆಮೆನ್. ಅವನಿಂದ ನಿನಗೇನು ಆಗಿಲ್ಲ, ನೀನು ಅವನಿಂದ ನಿನ್ನಿಂದ ಆಗಿದೆ. ಹೌದು. ಅಲ್ಲಲ್ಲಿಯ ಹಲ್ಲೆಲೂಯಾ. ಇವತ್ತು ನಿನ್ನ ಗಾರ್ಮೆಂಟ್ ಅವನ ಓನರ್ ಉದ್ಧಾರ ಆಗ್ಬೇಕಿದ್ರೆ ನೀನೊಂದು ಕೆಲಸ ಮಾಡಿದ್ರೆ ಅವನು ಉದ್ಧಾರ ಆಗೋದು. ಹೌದು ಅಂತ. ನಮ್ಮಲ್ಲಿ ದುಃಖ ಇದ್ರೂ ಕೂಡ ಅವರಿಗೆ ಒಳ್ಳೇದು ಮಾಡೋರೇ ನಾವಾಗಿದ್ದೀವಿ. ಇಲ್ಲಿ ಸ್ವಾಮಿ ಹೇಳ್ತಾರೆ, ದುಃಖ ಪಡೋರು ಯಾವಾಗಲೂ ಸಂತೋಷ ಪಡೋರು. ಬಡವರಾಗಿದ್ದು ಅನೇಕರಿಗೆ ಐಶ್ವರ್ಯವಂತನ ಉಂಟು ಮಾಡ್ತೀವಿ ನಾವು ಬಡವರೇ. ಆಮೆನ್. ಆದರೆ ಇವತ್ತು ಶ್ರೀಮಂತ ಅಂತ ಮೆರಿಬೇಕಿದ್ರೆ ನನ್ನಂತ ನಿನ್ನಂತ ಕೂಲಿ ಕೆಲಸಗಾರರೇ ಕಾರಣ. ಆಮೆನ್. ಅಲ್ಲಲ್ಲಿಯ ಹಲ್ಲೆಲೂಯಾ. ಅದಕ್ಕೆ ಜವಾಹರ್ಲಾಲ್ ನೆಹರು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಅಂತಂದ್ರೆ ರೈತ, ಜೈ ಕಿಸಾನ್ ಅಂತಂದ್ರೆ ಜೈ ಜವಾನ್ ಅಂತಂದ್ರೆ ಆರ್ಮಿ ಅವರು, ಜೈ ಕಿಸಾನ್ ಅಂತಂದ್ರೆ ರೈತ. ರೈತ ಮತ್ತೆ ದೇಶನ ರಕ್ಷಣೆ ಮಾಡೋದು. ಓಪನ್ ಮಾಡ್ಬೋದು, ಯಾರು ಬಾಗಿಲು ಓಪನ್ ಮಾಡಿ. ಅಲ್ಲಲ್ಲಿಯ ಹಲ್ಲೆಲೂಯಾ. ಅಲ್ಲಲ್ಲಿಯ ಹಲ್ಲೆಲೂಯಾ. ದೇಶನ ರಕ್ಷಣೆ ಮಾಡೋದು ಸೈನಿಕ ಇಲ್ಲದೆ ಇದ್ರೆ ಅಡಿಗೆ ರೈತ ಅನ್ನಕ್ಕೆ ಕೆಲಸ ಮಾಡೋದು ರೈತ ಇಲ್ಲದ್ರೆ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಡಮ. ಅಲ್ಲಲ್ಲಿಯ ಅರ್ಥ ಆಗ್ತಿದ್ಯಾ? ಜೈ ಜವಾನ್ ಜೈ ಕಿಸಾನ್ ಅಂದರೆ ದೇಶ ಕಾಯೋನು ದೇಶಕ್ಕೆ ಮುಖ್ಯ, ಹಾಗೆಯೇ ರೈತನು ಕೂಡ ದೇಶಕ್ಕೆ ಮುಖ್ಯ. ಇವತ್ತು ಶ್ರೀಮಂತರ ಹಣ ಮುಖ್ಯ ಅಲ್ಲ, ನಾವು ದುಡಿದು ಅವ್ರನ್ನ ಶ್ರೀಮಂತ ಮಾಡ್ತಾ ಇದ್ದೀವಿ. ಅಲ್ಲಲ್ಲಿಯ ಬಡವರಾಗಿದ್ರು ಅನೇಕರಿಗೆ ಐಶ್ವರ್ಯ ಉಂಟು ಮಾಡೋರು, ಏನು ಇಲ್ಲದವರಾಗಿದ್ರು ಎಲ್ಲ ಇದ್ದವರಾಗಿದ್ದೀವಿ. ನಮಗೇನು ಇಲ್ಲಮ್ಮ, ಆದರೆ ಒಳ್ಳೆ ನಿದ್ರೆ ಇದೆ, ಹೌದು. ಒಳ್ಳೆ ಊಟ ಇದೆ, ಹೌದು. ಸಾಯಂಕಾಲ ಜಾಲಿಯಾಗಿ ನಾವು ನಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತೀವಿ. ಹೌದು. ಅಲ್ಲಲ್ಲಿಯ ಹಲ್ಲೆಲೂಯಾ. ಅವ್ರಿಗೆ ಮನೆಗೆ ಬಂದರೂ ಕೂಡ ಬರೀ ದುಡ್ಡಿನ ಚಿಂತೆ, ಬರೀ ದುಡ್ಡಿನ ಚಿಂತೆ. ಅದಕ್ಕೇನೆ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ತಮ್ಮನ್ನು ತಾವು ತೀರಿಸಿಕೊಳ್ಳುವುದಾಗಲೇ ವಾಕ್ಯದಲ್ಲಿ ಓದಿದ್ರಿ ನೀವು. ಅಲ್ಲಲ್ಲಿಯ ಹಲ್ಲೆಲೂಯಾ. ಹಾಗಾದ್ರೆ ನಾವು ಭಾಗ್ಯವಂತರ ಪ್ರಿಯರೇ. ಆಮೇನ್ ಆಮೆನ್. ಆಮೇನ್ ಆಮೆನ್. ಅಲ್ಲಲ್ಲಿಯ ಹಲ್ಲೆಲೂಯಾ. ಮತ್ತಾಯ 6:19 ಓದಿ ನಾವು ಮುಗಿಸೋಣ. ಮತ್ತಾಯ 6:19 6:19 6:19 ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿ. ಗಂಟು ಹೋದ್ರೆ ನಿಮ್ಮ ಪಾಪ ಗ್ಯಾರಂಟಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡಿ. ಇಲ್ಲಿ ಇಲ್ಲ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಪರಲೋಕದ ಗಂಟೆ ಯಾವುದು ಗೊತ್ತಾ? 6 ದಿವಸ ನೀ ದುಡಿಯೋದು ಪರಲೋಕದ ಗಂಟು, 7 ದಿವಸ ದುಡಿತೇನೆ ನೋಡು, ಅದು ಭೂಲೋಕದ ಗಂಟೆ. ಕಷ್ಟ. 6 ದಿವಸ ದುಡಿತೇನೆ ನೋಡು, ಅದು ನ್ಯಾಯವಾದ ದುಡ್ಡು, ನೀನು ಹೆಂಗಾದ್ರೂ ಸಂಪಾದನೆ ಮಾಡೋದು. ದೇವರು ಹೇಳಿದ್ರು 7ನೇ ದಿವಸ ನೀವು ಮಾಡಿದೆ ಅದು ಭೂಲೋಕದ ಗಂಟಾಗ್ತದೆ. ನೀ ಚರ್ಚಿಗೆ ಬಂದರೂ ಕೂಡ ಅದು ಪರಲೋಕದ ಗಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಓದಪ್ಪ. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದು ಇಲ್ಲ, ಕದಿಯುವುದು ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನಿನ್ನ ಗಂಟಿರೋ ಕಡೆ ಮನಸ್ಸು ಇರುತ್ತದೆ. ನಿನ್ನ ಗಂಟಿರೋ ಕಡೆ ನಿನ್ನ ಮನಸ್ಸು ನಿನ್ನ ಮನಸ್ಸಿರ್ತದೆ. ಬ್ಯಾಂಕ್ ಬ್ಯಾಲೆನ್ಸು, ದುಡ್ಡು, ಕಾಸು ಕಾಸು ಕಾಸು. ನಿಜಾನ? ನಿನ್ನ ಗಂಟೆ ಜಾಸ್ತಿ ಯಾರು ಮಾಡಿಟ್ಟಿರ್ತಾರೋ ಮನಸ್ಸು ಅವ್ರದ್ದು ಅಲ್ಲಿಗೆ ಹೋಗೋದು. ಹಂಗೇಳ್ಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಡಿ ಅಂತ ಹೇಳ್ತಾ ಇಲ್ಲ, ಸಂಪಾದನೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಮಿಂಚು ಸಿಂಚು ಇಬ್ಬರು 1 2 3 ರೆಡಿ ಆಗ್ಬಿಡ್ತಾರೆ. ಗೊತ್ತಾ ನಿನಗೆ? ಆ ರೆಡಿ ಆದಾಗ ನೀನು LKG UKG ನೀನು ದುಡ್ಡು ರೆಡಿ ಮಾಡಲೇಬೇಕು. ಅಲ್ಲಿಂದ 1 2 3 ಅಂತ ಹೇಳ್ತಿಗೆ ಹೈಸ್ಕೂಲ್ ಮೆಟ್ಲು ಹತ್ತಿದ್ರು, 1 2 3 ಅಂತ ಹೇಳ್ದೆ ಕಾಲೇಜ್ ಮೆಟ್ಲು ಹತ್ತಿದ್ರು, 1 2 3 ಮದುವೆ ಟೈಮ್ ಬಂದ್ಬಿಡ್ತು. ಹಾಲೆಲೂಯಾ ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ, ಒಬ್ಬರೇ ಇರೋದು ನಮ್ಮ ಸಭೆಯಲ್ಲಿ ಹಾಲೆಲೂಯಾ ಹೇಳಕ್ಕೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಮಾಡ್ಕೊಳ್ಳಿ, ಗಂಟು ಮಾಡಿ ಇಟ್ಕೋಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಮಾಡಿ. ಇವತ್ತು ಹಣ ಸಂಪಾದನೆಗೋಸ್ಕರ ವೈಭಿಚಾರ, ಮೋಸ, ಅನ್ಯಾಯ ನೋಡಿ. ತಂಬಾಕಲ್ಲಿ ಬರ್ತಿದೆ, ಟೊಬ್ಯಾಕೋ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬರ್ತಿದೆ. ಅಲ್ಲಲ್ಲಿಯ ಟೊಬ್ಯಾಕೋ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬರ್ತಿದೆ. ಆದರೂ ಜನ ತಗೊಂಡು ತಿಂತಾರೆ. ನಾನು ಹೇಳ್ತಾ ಇದ್ದೀನಿ ಗೊತ್ತಾ, ಅದನ್ನು ಬೆಳೆಸೋಕ್ಕೆ ಬಿಡಬಾರ್ದು. ಒಬ್ಬರೇ ಇರೋದಾ?
ಅಲ್ಲಲ್ಲಿಯ ಇದು ದುಡ್ಡು ಸಂಪಾದನೆಗೋಸ್ಕರ ಜನಗಳ ಸಾಯಿಸುವಂತ ಗಿಡಗಳನ್ನ ಬೆಳೀತಿದ್ದಾರೆ. ದುಡ್ಡು ಸಂಪಾದನೆಗೋಸ್ಕರ ಕಳ್ಳಬಟ್ಟಿ ಸರಾಯಿಗಳನ್ನ ಮಾಡ್ತಾ ಇದ್ದಾರೆ. ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಬಾರ್ಗಳಲ್ಲಿ ಡೂಪ್ಲಿಕೇಟ್ ಎಣ್ಣೆಗಳನ್ನ ಮಾಡ್ತಾರೆ. ದುಡ್ಡು ಸಂಪಾದನೆಗೋಸ್ಕರ ಕೊಲೆ ಮಾಡ್ತಿದ್ದಾರೆ. ಸುಪಾರಿ ತೆಗೆಯೋದಂತೆ. ಸುಪಾರಿ ಶ್ವೇತನ ಎತ್ತುಬಿಟ್ರೆ 10,000 ರೂಪಾಯಿ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡೋದು. ಸುಪಾರಿ ಹೋಗಿ ಎತ್ಬಿಡೋದು. ಜೀವಕ್ಕೆ ಇವತ್ತು ಬೆಲೆನೇ ಇಲ್ಲದಾಗಿದೆ ಪ್ರಿಯರೇ. ಹಣ, ನಾನು ಆಗಲೇ ಹೇಳಿದಾಗ ದೇಹನ ಮಾರಾಟ ಮಾಡ್ಕೊಳ್ತಾರೆ. ಗಂಡಸರು ಇವತ್ತು ಸಂಪರ್ಕ ಮಾಡ್ತಾ ಇದ್ದಾರೆ ಪ್ರಿಯರೇ. ಅಸಹ್ಯ ಆಗ್ತದೆ. ಹೆಂಗಸರು ಇಲ್ಲ ಅಂದ್ರೆ ಹೆಂಗಸರು ಮಾಡೋದ ಕಾಲ ಬಂದ್ಬಿಟ್ಟಿದೆ. ಸಲಿಂಗ ಕಾಮಿಗಳು ಅಂತೇಳಿ ಎಷ್ಟೊಂದು ಬೇಜಾರಾಗ್ತದೆ ಗೊತ್ತಾ. ಇದಕ್ಕೆ ನಿಮ್ಮ ಮಕ್ಕಳು ದಾಸರಾಗಬಾರ್ದು. ಭಾಳ ಕೇರ್ಫುಲ್ ಆಗಿರಬೇಕು. ನಿಮ್ಮ ಮಕ್ಕಳು ಕೂಡ ಭಾಳ ಅಟ್ಯಾಚ್ಮೆಂಟ್ ಇದೆ. ನಾವು ಅಬ್ಸರ್ವ್ ಮಾಡಬೇಕು ಅವ್ರದ್ದು ಗುಣಗಳು ಯಾವ ಥರ ಬರ್ತಾ ಇದೆ ಅಂತೇಳಿ. ಗಂಡು ಹೆಣ್ಣು ಕೂಡ ಇವತ್ತು ಹಾಡ್ತಾ ಇದ್ದಾರೆ, ಪಾಪಕ್ಕೆ ಬೀಳ್ತಾ ಇದ್ದಾರೆ. ದುಡ್ಡಿಲ್ಲ ಅಂತ ಹೇಳ್ಕೊಂಡು ಯಾವುದೋ ಒಂದು ಹುಡುಗಿನ ಹೋಗಿ ರೇಪ್ ಮಾಡಿಬಿಡ್ತಾರೆ. ಕೆಟ್ಟ ಪಿಕ್ಚರ್ಗಳು ಬರ್ತಾ ಇದೆ. ಇದೆಲ್ಲ ಮನಸ್ಸನ್ನ ಹಾಳು ಮಾಡ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಸರ್ಕಾರಗಳು ಇವತ್ತು ಪರ್ಮಿಷನ್ ಕೊಡ್ತಾ ಇದೆ. ಯಾಕೊತ್ತಾ, ದೇಶ ನಡೆಯೋದೇ ಇದರಿಂದ ಅಂತೇಳಿ. ದೇಶ ನಡೀತಾ ಇರೋದು ಹಣದಿಂದ ನಡೀತಾ ಇರೋದು. ಹಣದಿಂದ ನಡೀತಾ ಇರೋದು ಒಂದು ಕಾರಣಕ್ಕೋಸ್ಕರ ಹೆಂಗಾದ್ರೂ ಸಂಪಾದನೆ ಮಾಡ್ಬೇಕಂತೇಳಿ ಬಾರು ತಪ್ಪು ಅಂತ ಗೊತ್ತಿದ್ರು ಬಾರು ಓಪನ್ ಮಾಡಿಸ್ತಾರೆ, ಲೈಸೆನ್ಸ್ ಕೊಡ್ತಾರೆ. ಹೊಗೆ ಸೊಪ್ಪು ನೆಟ್ಟರೆ ಹಾಳಾಗ್ತಾ ಗೊತ್ತಿರೋ ಹೊಗೆ ಸೊಪ್ಪು ಗಾಂಜಾಗಳು ಅವ್ಯಾವಿತವಾಗಿ ನಡ್ತಾ ಇದೆ. ಎಷ್ಟು ಬೇಜಾರಾಗ್ತದೆ ಗೊತ್ತಾ. ವೈಭಿಚಾರದ ಸೆಂಟರ್ಗಳು ಓಪನ್ ಇದೆ, ಮೈಸೂರಲ್ಲೇ ಬೇಕಾದಷ್ಟಿದೆ. ವೈಭಿಚಾರ ಕೇಂದ್ರಗಳು ಯಾರನ್ನ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಏನು ಕೇಸ್ ಆಗೋದಿಲ್ಲ, ಏನಿಲ್ಲ. ಪೊಲೀಸರು ಅಪ್ಪಿತಪ್ಪಿ ಬರೋದೇ ಇಲ್ಲ. ಹಾಲೆಲೂಯ. ಒಂದು ಸಲ ನಾನು ನಮ್ಮ ಫ್ಯಾಕ್ಟ್ರಿ ಬಸ್ಸಲ್ಲಿ ಬಂದಿದ್ದೀನಿ ಪ್ರಿಯರೇ. KSRTC ಬಸ್ ಸ್ಟ್ಯಾಂಡ್ ಪಕ್ಕ 3 ಹುಡುಗಿರು ಯಾವ ಥರ ಹುಡುಗರ ಸೆಟ್ ಮಾಡ್ಕೊಂಡು ಹೋಗ್ತಾ ಇರೋದ್ರೆ, ಸತ್ಯವಾಗಿ ಹೇಳ್ತಾ ಇದ್ದೀನಿ, 300 ರೂಪಾಯಿ ಕೊಟ್ಟರೆ ಬರ್ತೀನಿ ಅಂದರು. ಅರ್ಧ ಗಂಟೆಲಿ ವಾಪಸ್ ಬಂದ್ಬಿಟ್ರು. ಬೆಳಗಾನ ಅಂತ 300 ರೂಪಾಯಿ ಎಷ್ಟು ಮಾಡ್ಬೋದು ಲೆಕ್ಕ ಹಾಕಿ. ದೇಹಕ್ಕೆ ಕಾಯಿಲೆ ಬರ್ಸ್ಕೊಳ್ತಿದ್ದಾರೆ. ಇದರಿಂದ ದೇವರ ಮಕ್ಕಳಾಗಿರೋ ನಾವು ದೂರವಾಗಿದ್ದೀವಿ. ಹಣ ಪಾಪಕ್ಕೆ ಬೆಳೆಸ್ತದೆ. ಕೊನೆಯದಾಗಿ ಆಗಲೇ ಓದಿರೋ ವಾಕ್ಯನ ಓದ್ಬಿಟ್ಟು ಮುಗಿಸ್ಬಿಡೋಣ ಮಗಳ. ಯಾವುದು 1 ತಿಮೋತಿ 6:10 ಅದೊಂದು ನಾ ಓದ್ಬಿಟ್ಟು ಮುಗಿಸ್ಬಿಡೋಣ. ಓದಿ. ಹಣದ ಆಸೆಯು ಓದಿ ಬೋರ್ಡ್ ಇಲ್ಲ. ಅರ್ಥ ಆಗ್ತಿದೆಯಾ? ಹಣದ ಆಸೆ ಎಲ್ಲ ಥರದ ಕೆಟ್ಟತನಗಳ ಕಳಿಸ್ತದಮ್ಮ, ಒಳ್ಳೆತನ ಕಳಿಸೋದಿಲ್ಲ. ಅದಕ್ಕೇನೆ ಸಂಪಾದನೆ ಮಾಡೋಷ್ಟೇ ಮಾಡಿ. ನಾನು ಆಗಲೇ ಹೇಳಿದಾಗೆ ಮೂಗಲ್ಲಿ ಊಟ ಮಾಡೋಕೆ ಹೋಗಬೇಡಿ, ಬಾಯಲ್ಲಿ ಊಟ ಮಾಡಿ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ. ಅನೇಕ ವೇದನೆಗಳಿಂದ ಹಣ ಸಂಪಾದನೆ ಮಾಡಿದವನಿಗೆ ವೇದನೆ ಗ್ಯಾರಂಟಿ, ನೆಮ್ಮದಿ ಅಂತೂ ಇಲ್ಲ ಪ್ರಿಯರೇ. ದುಡ್ಡು ನಿನಗೆ ಜಾಸ್ತಿ ಆಗ್ತಾ ಬಂದಂಗೆನೆ ನಿನಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಬರ್ತದೆ. ನಿನಗೆ ಯಾವ ರೀತಿ ದೇವರು ಕೊಟ್ಟಿದ್ದಾರೋ ಅದರ ಪ್ರಕಾರ ನಡೆದ್ರೆ ದೇವರ ಆಶೀರ್ವಾದ ನಿಮಗೆ ಗ್ಯಾರಂಟಿ. ಹಾಲೆಲೂಯಾ. ಹಾಗಾದರೆ ವಾರದ 6 ದಿವಸ ನೀನು ಮನೇಲಿ ದುಡಿ, 7 ದಿವಸ ಕಷ್ಟ ಅನ್ಸಕೋನು. ಇವತ್ತು ಸಿದ್ದರಾಮಯ್ಯನವರು ಬಸ್ ಚಾರ್ಜ್ ಫ್ರೀ ಕೊಟ್ರೇ ಜನ ಬರ್ತಾ ಇಲ್ಲ. ದುಡ್ಡು ಮಾಡಿಬಿಟ್ರೆ ಇನ್ನು ಹೆಂಗೋ ದೇವರಿಗೆ ಗೊತ್ತು. ಹಾಲೆಲೂಯಾ. 50 ಜನ, 60 ಜನ, 70 ಜನ ಸಭೆಯಲ್ಲಿ ಕೂರೋ ದೇವ್ರ ಚಿತ್ತ ಅಲ್ಲ. 200 ಜನ, 300 ಜನ, 400 ಜನ ಕೂರ್ಬೇಕು ಸಭೆಯಲ್ಲಿ. ಅದು ದೇವ್ರ ಚಿತ್ತ. ಯಾಕಂದ್ರೆ ಒಂದೇ ಆಮೇಲೆ ಬಾಕಿ ಇರೋರಿಗೆಲ್ಲ ಬರೋರು ಸಕ್ಕರೆ ಹೊಡಿಬೇಕು. ಪ್ರೈಸ್ ಅಲ್ಲ. ನೀವು ಹಾಲು ಕರಿಯುವಂಥ ಹೆಂಗಸ್ರೆ, ಹಾಲು ಕರೆದಾಗ ಜಾಸ್ತಿ ನೀರು ಹಾಕ್ಬಿಟ್ಟು ಕೊಡಬೇಡಿ. ನೀರಿನ ದುಡ್ಡು ನೀರಿಗೆ ಹೋಗ್ತದೆ, ಹಾಲು ದುಡ್ಡು ಹಾಲಿಗೆ ಹೋಗ್ತದೆ. ಹಳ್ಳಿ ಹೆಂಗಸ್ರಿಗೆ ಹೇಳ್ತಿರೋದು. ನೀವು ಏನೇ ಮಾಡಬೇಕಿದ್ರು ಕೂಡ ಮೋಸ ಮಾಡಬೇಡಿ. ಹಾಲಿಗೆ ಇವತ್ತು ಪೌಡ್ರ್ ಮಿಶ್ರಣ ಮಾಡ್ಬಿಟ್ಟು ಹಾಲನ್ನ ಜಾಸ್ತಿ ಮಾಡಿ ಕೊಡ್ತಾರೆ. ಇವತ್ತು ಯಾವ ಥರ ಥರದಲ್ಲಿ ಮೋಸ ನಡೀತಾ ಇದ್ದಾರೆ. ತಿನ್ನೋ ಊಟಗಳೇ ಕೆಮಿಕಲ್ ಆಗಿಬಿಟ್ಟಿದೆ. ಎಲ್ಲ ಏನಕ್ಕೆ ಗೊತ್ತಾ? ದುಡ್ಡಿಗೋಸ್ಕರ. ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ನಿಮಗೆ ದೇವರು ಬೇಕೋ, ನ್ಯಾಯ ಪ್ರಕಾರ ಸಂಪಾದನೆ ಮಾಡಿ. ದೇವರು ಬೇಡವಾ? ಅನ್ಯಾಯದಲ್ಲಿ ಸಂಪಾದನೆ ಮಾಡಿ. ದೇವರನ್ನು ಮತ್ತೆ ದುಡ್ಡನ್ನು ಒಟ್ಟಿಗೆ ಸೇವಿಸೋಕ್ಕಾಗೋದಿಲ್ಲ. ದುಡ್ಡು ಮಾಡಲೇಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ದುಡ್ಡು ಮಾಡೋದು ವಿಧಾನಗಳು ಯಾವ ರೀತಿಯಾಗಿದೆ, ದೇವರು ಮೆಚ್ಚೋದ ರೀತಿಯಲ್ಲಿ ಇದೆಯಾ? ನಾನೇನು ಅನ್ಯಾಯ ಮಾಡೋದಿಲ್ಲ, ನಾನು ತುಂಬ ಒಳ್ಳೆಯವಳು ನಿಜ. ಭಾನುವಾರ ಯಾವಾಗ ಸಂಪಾದನೆ ಹೋದರೆ ನೀ ಕೆಟ್ಟವಳು, ದೇವರ ದೃಷ್ಟಿಲಿ ಪಾಪಿ. ಯಾಕೆ? ದೇವರ ಸಮಯ ವಾರದಲ್ಲಿ 1 ದಿವಸ ಕೊಡಲೇ ಇರಬೇಕು.
ಆಮೆನ್. ಈಗ ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇಲ್ಲ. ಆಮೆನ್. ಇವತ್ತು ದೇವರಿಗೆ ಸಮಯ ಕೊಡ್ತಾ ಇಲ್ಲ. ಹೌದು. ಮತ್ತು ಇನ್ನೊಂದು ಕೆಲವು ಜನ ಇದ್ದಾರೆ, ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬಿಟ್ಟು ರಾತ್ರಿ 10 ಗಂಟೆ ಬಂದು ಪ್ರಾರ್ಥನೆ ಮಾಡ್ತಾನೆ ಮಾಡ್ಕೊಳ್ತಾರೆ. ಅದು ಕೂಡ ಪಾಪನೇ. ಹೌದು. ನೀನು ಡಬಲ್ ಡ್ಯೂಟಿ ಮಾಡು, ಬೇಡ ತಂದಿಲ್ಲ. ವಾರದಲ್ಲಿ 6 ದಿವಸ ಡಬಲ್ ಡ್ಯೂಟಿ ಮಾಡು, ಬೇಡ ತಂದಿಲ್ಲ. ಆದರೆ ಮನೇಲಿ ಪ್ರಾರ್ಥನೆ ಮಾತ್ರ ವಾಕ್ಯ ಮಾಡಬೇಡ. ಆಮೆನ್. ನಿನ್ನ ಜೀವಮಾನಕ್ಕೆ ಕೆಲಸ ಎಲ್ಲ ಮಾಡೋಕ್ಕೆ ಸಮಯ ಇದೆ. ಪ್ರಾರ್ಥನೆ ಮಾಡೋಕೆ 10 ನಿಮಿಷ ದೇವರಿಗಿಲ್ವಾ? ಇದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಪ್ರಿಯರೇ, ದೇವರು ಬೇಕಾದರೆ ನೀವು ದೇವರ ಚಿತ್ತ ಪ್ರಕಾರ ಸಂಪಾದನೆ ಮಾಡಿ. ಅನ್ಯದ ಸಂಪಾದನೆ, ಅಕ್ರಮ ಸಂಪಾದನೆ ಬೇಡ, ಎಕ್ಸ್ಟ್ರಾ ಸಂಪಾದನೆಗಳು ಬೇಡ. ಯಾರೂ ಕೂಡ ಎಕ್ಸ್ಟ್ರಾ ಕೂಡಿಟ್ಟು ನೆಮ್ಮದಿಯಾಗಿ ಯಾರೂ ಇಲ್ಲ. ಆದರೆ ನಾವು ನೆಮ್ಮದಿಯಾಗಿದ್ದೀವಿ. ನಮ್ಮನ್ನು ದೇವರ ಆಶೀರ್ವಾದ ಮಾಡ್ತಿದ್ದಾರೆ. ನಾವು ದುಡಿತಾ ಇದ್ದೀವಿ, ಒಳ್ಳೆ ನಿದ್ರೆ ಮಾಡ್ತಿದ್ದೀವಿ, ಒಳ್ಳೆ ಊಟ ಮಾಡ್ತಿದ್ದೀವಿ. ದೇವರ ರಾಜ್ಯನ ಮಹಿಮೆ ಪಡಿಸೋಕ್ಕೋಸ್ಕರ ವಾರ ವಾರ ಬರ್ತಾ ಇದ್ದೀವಿ. ಆಮೆನ್. 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 ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ ಹೇಳಿದಂಥ ಮಾತು ಕಟ್ಟಿಕಟ್ಟ ಬುದ್ಧಿ ಅರ್ಧ ದಾರಿಗೆ ಅಂತ ಹೇಳಿದಾಗೆ ಇವರು ಕೊಟ್ಟಂಥ ವಾಕ್ಯನ ಅರ್ಧದಲ್ಲೇ ಬಿಟ್ಟು ಬಿಡಬಾರ್ದು ಸ್ವಾಮಿ. ಅಪ್ಪ, ಇನ್ನು ಮುಂದಕ್ಕೆ ಸ್ವಾಮಿ ಇವರು ನ್ಯಾಯ ರೀತಿಯಲ್ಲಿ ಸಂಪಾದನೆ ಮಾಡಬೇಕಪ್ಪ. ಮನೆಯಲ್ಲಿದ್ದರೂ ಕೂಡ, ಹೊರಗಡೆ ಇದ್ರೂ ಕೂಡ ನಾನು ಸಂಪಾದನೆ ಮಾಡ್ತಿದ್ರೆ ನ್ಯಾಯ ರೀತಿಯಾಗಿದೆಯಾ? ತೋಟದ ಕೆಲಸಕ್ಕೆ ಹೋದಾಗ ಬೇರೆ ಓನರ್ ಕಂಡಾಗ ಮಾತ್ರ ಕೆಲಸ ಮಾಡೋದು ಕೂಡ ಅನ್ಯಾಯನೇ. ಅದೇ ಥರದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾವು ತಪ್ಪಾಗಿ ಕೆಲಸ ಮಾಡ್ತಿದ್ರು ಕೂಡ ಅದನ್ನು ನೀನು ತೋರಿಸ್ಕೊಡು ಸ್ವಾಮಿ. ನೀನು ನ್ಯಾಯ ರೀತಿ ಸಂಪಾದನೆ ಮಾಡ್ತೀವಿ, ಅನ್ಯಾಯ ರೀತಿ ಸಂಪಾದನೆ ಮಾಡೋದು ತೋರಿಸ್ಕೊಡಪ್ಪ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಹಣದಿಂದಾಗಿ ಪಾಪ ತುಂಬಿ ತುಳುಕ್ತಾ ಇದೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಈ ಪ್ರಪಂಚನೇ ಅದು ಹಣದ ಮೇಲೆ ನಿಂತು ಬಿಟ್ಟಿದೆ ಸ್ವಾಮಿ. ನೀನು ಕಲ್ತ್ರೆ ಅವರ ಮನಸ್ಸನ್ನು ತಿರುಗಿಸಿ ಉತ್ತಮವಾದ ರೀತಿಯಲ್ಲಿ ಸಂಪಾದನೆ ಮಾಡೋಕ್ಕೆ ಸಹಾಯ ಕೊಟ್ಟು ನಿನ್ನ ನಾಮನ ಮಹಿಮೆಪಡಿಸು. ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ಒಂದೇ ತಂದೆ. ಆಮೇನ್, 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 ಆಮೇನ್.